ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯಪರುದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಕುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚಯೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ಭಾಗವತದ ವಿವರಣೆಯ ಸಂದರ್ಭದಲ್ಲಿ ಗ್ರಹಣ ಭಾಗವತ ಯಾವ ದೃಷ್ಟಿಕೋನದಿಂದ ಗ್ರಹಣವನ್ನು ವರ್ಣನೆ ಮಾಡ್ತದೆ, ಗ್ರಹಗಳ ವರ್ಣನೆಯೂ ಕೂಡ ಯಾವ ಕ್ರಮದಿಂದ ಮಾಡಿದೆ ಅಂತನ್ನುವ ವಿಚಾರವನ್ನು ನಾವು ಪ್ರಮಾಣ ಪುರಸ್ಸರವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ. ಮತ್ತು ಅತಳ ವಿತಳ ಸುತಳಗಳಲ್ಲಿರ್ತಕ್ಕಂತಹ ಅಸುರ ಮತ್ತು ಬಲಿಚಕ್ರವರ್ತಿಯ ಕಥೆಯನ್ನು ನಾವು ಕೇಳಿದ್ದೇವೆ. ತಲಾತಲದ ಸುತಳದ ಕೆಳಗೆ ಇರತಕ್ಕಂಥದ್ದು ತಳಾತಳ. ವಾಸ್ತುವಿಧನಾಗಿರ್ತಕ್ಕಂಥ ಮಯ, ನಿನ್ನೆ ಅವನ ಬಗ್ಗೆ ನಾನು ಹೇಳಿದ್ದೇನೆ. ಅವನು ಅಲ್ಲಿ ವಾಸ ಮಾಡ್ತಾನೆ. ಅವನೇ ರಚನೆ ಮಾಡಿರ್ತಕ್ಕಂತಹ ತ್ರಿಪುರ ಅಸುರರು ಅಲ್ಲಿ ಇದ್ದುಕೊಂಡು ಅದೃಶ್ಯವಾಗಿ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ಜಗತ್ತಿನ ಮೇಲೆ ಆಕ್ರಮಣ ಮಾಡ್ತಕ್ಕಂತಹ ಆ ಅಸುರರ ವಿಚಾರ, ಪರಮಾತ್ಮ ಅದನ್ನು ಹೇಗೆ ರುದ್ರದೇವರ ಮುಖಾಂತರ ಅವರಲ್ಲಿ ಇದ್ದು ನಿಂತುಕೊಂಡು ಅದನ್ನು ನಾಶಪಡಿಸ್ತಾನೆ. ನಾಶಪಡಿಸಿದ ನಂತರ ಆ ಕಾಲದಲ್ಲಿ ಈ ಮಯ ಎಲ್ಲ ಮಾಯಾವಿಗಳಿಗೆ, ಅಸುರರಿಗೆ ಮುಖ್ಯ ಗುರು ಅಂತ ತಿಳ್ಕೊಂಡಂತೆ ಅನಿಸ್ಕೊಂಡಿದ್ದಾನೆ. ಇವನಿಗೂ ಸುದರ್ಶನದ ಭಯವಿದೆ.
ಆದರೆ ಅನೇಕ ಭೃತ್ಯರಿಂದ ಸೇವಿತನಾಗಿ ಈ ತಲಾತಲ ಅಂತಕ್ಕಂಥ ಭೂಭಾಗದಲ್ಲಿ ಅವನು ಇರ್ತಾನೆ. ಅದರ ಕೆಳಗಿರ್ತಕ್ಕಂಥದ್ದು ಮಹಾತಳ ಅಂಥೇಳಿ. ಯಾವಾಗಲೂ ಸಿಟ್ಟಿನಿಂದ ದುಮು 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 ಉರಿಯತಕ್ಕಂತಹ ಅನೇಕ ತಲೆಗಳಿಂದ ಸಹಿತವಾಗಿರ್ತಕ್ಕಂಥ ಅನೇಕ ಹೆಡೆಗಳಿಂದ ಕುಳಿತಿರ್ತಕ್ಕಂತಹ ಸರ್ಪಗಳ ಶ್ರೇಷ್ಠ ಸರ್ಪಗಳು ಇಲ್ಲಿ ವಾಸ ಮಾಡುತ್ತವೆ. ಅದರಲ್ಲಿ ತಕ್ಷಕ, ಕುಹಕ, ಆನಂತರ ಕಾಲಿಯ, ಸುಷೇಣ ಮೊದಲಾಗಿರ್ತಕ್ಕಂಥವರು ಇವರು ಅತ್ಯಂತ ವಿಶೇಷವಾಗಿ ಪ್ರಮುಖರಾಗಿದ್ದಾರೆ. ತಮ್ಮ ಹೆಂಡತಿ ಮಕ್ಕಳ ಪರಿವಾರ ಸಹಿತನಾಗಿ ಇಲ್ಲಿರ್ತಾರೆ. ಯಾವಾಗಲೂ ಗರುಡನಿಂದ ಅಂಜಿಕೊಂಡೇ ಇರ್ತಾರೆ. ರಸಾತಳದಲ್ಲಿ ನಿವಾತ ಕವಚರು ಅಂತ ತಿಳ್ಕೊಂಡು ಅಂಥೇಳಿ ಮಹಾಪರಾಕ್ರಮಿಗಳಾದ, ಯಾಕಂದರೆ ಅವರಿಗೆ ಕವಚ ಕರ್ಣನಂತೆ ಬಂದಿರತಕ್ಕಂಥ ಕವಚ, ಅವರ ಕವಚದೊಳಗೆ ಗಾಳಿ ಪ್ರವೇಶ ಮಾಡಲಿಲ್ಲ. ಆದ್ದರಿಂದ ಅವರು ನಿವಾತ ಕವಚರು ಅಂತೇಳಿ ಅನಿಸ್ಕೊಂಡ್ರು. ಅನೇಕ ಸಾವಿರ ಸಂಖ್ಯೆಯಲ್ಲಿರ್ತಕ್ಕಂಥವ್ರು ಅವರು. ಆನಂತರ ಕಾಲಿಕಾ ಅಂತಕ್ಕಂಥ ಒಬ್ಬ ಅಸುರಳ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥವ್ರು ಕಾಲಿಕೆಯರು ಅಂತ ತಿಳ್ಕೊಂಡಂತೇಳಿ, ಇವರು ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥವರು. ಹಿರಣ್ಯಪುಜವಾಸಿಗಳಾಗಿರ್ತಕ್ಕಂಥ ಉಳಿದ ಅಸುರನಿಂದ ಸಹಿತವಾಗಿ ಇವರು ನಿರ್ಭಯವಾಗಿದ್ದಾರೆ. ಆದರೆ ಮತ್ತೆ ಕಾಲ ಮತ್ತು ಸುದರ್ಶನ ಭಯ ಇದ್ದೇ ಇದೆ. ಇವರನ್ನು ಅರ್ಜುನ ಒಬ್ಬನೇ ಅಲ್ಲಿ ಹೋಗಿ ಶ್ರೀಕೃಷ್ಣನ ಸಹಕಾರದಿಂದ ಅಲ್ಲಿ ಹೋಗಿ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಬಂದು ಮತ್ತೆ ಪುನಃ ಅವೆಲ್ಲ ರಾಕ್ಷಸ ಸಂಹಾರ ಮಾಡಿದ್ರೆ ಅಷ್ಟೇ ಮತ್ತೆ ಪುನಃ ಹುಡ್ತಾರೆ. ಇವರು ಮಾಡುವ ದುಷ್ಕೃತ್ಯಗಳನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಸರಮ ಅಂತಕ್ಕಂಥ ಇಂದ್ರನ ಮನೆಯಲ್ಲಿರ್ತಕ್ಕಂಥ ಒಂದು ನಾಯಿ, ಇಂದ್ರನ ನಾಯಿಯನ್ನು ಸಾಕಿದ್ದಾನೆ. ಭಾಳ ಧೈರ್ಯವಂತ ಹೆಣ್ಣು ನಾಯಿ. ಈ ಕಾಲಿಕೆಯರ ಮತ್ತು ನಿವಾತ ಕವಚರ ಪತ್ತೆ ಹಚ್ಚುವುದಕ್ಕೋಸ್ಕರ ಕಳಿಸಿದಾಗ ಅವರು ಕೆಲವು ದಿವಸ ಇದನ್ನು ಬಂಧನದಲ್ಲಿಟ್ಟರೂ ಕೂಡ ತನ್ನ ಸಾಮರ್ಥ್ಯ ಬುದ್ಧಿವಂತಿಕೆಯಿಂದ ಆ ಕಾರಾಗೃಹದಿಂದ ತಪ್ಪಿಸಿಕೊಂಡು ಬಂದು ದೇವತೆಗಳಿಗೆ ತನ್ನ ದೌತ್ಯ ಕರ್ಮದ ವಿವರಣೆಗಳನ್ನು ತಿಳಿಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಣಿ ಇವರಿಗೆ ಚಳ್ಳೆಕಾಯಿ ತಿನ್ನಿಸಿರ್ತಕ್ಕಂಥದ್ದು. ಆದರೂ ಧೈರ್ಯವಂತರಾಗಿ ಇವರು ವಾಸ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಎಲ್ಲಕ್ಕಿಂತ ಕೆಳಗೆ ಇರತಕ್ಕಂಥದ್ದು ಪಾತಾಳ. ಅಲ್ಲಿ ವಾಸುಕಿ, ಶಂಖ, ಕುಲಿಕ, ಮಹಾಶಂಖ, ಶ್ವೇತ, ಧನಂಜಯ, ಧೃತರಾಷ್ಟ್ರ, ಶಂಖಚೂಡ, ಕಂಬಲ, ಅಶ್ವತರ, ದತ್ತ ಮೊದಲಾಗಿರ್ತಕ್ಕಂಥ ನಾಗ ಜಾತಿಯ ರಾಜರು ಅಲ್ಲಿ ವಾಸ ಮಾಡ್ತಾರೆ. ಅವರು ಮಹಾಸಮರ್ಥರು, ಕೆಲವರು ವಿಷ್ಣು ಭಕ್ತರು. ತಮ್ಮ ಪ್ರಕಾಶದಿಂದ ತಮ್ಮ ಲೋಕವನ್ನು ಬೆಳಗುತ್ತಾ ಸುಖದಿಂದ ವಾಸ ಮಾಡಿದ್ದಾರೆ. ಅಲ್ಲಿಂದ ಪಾತಾಳದಲ್ಲಿ ಇನ್ನೂ ಕೆಳಗೆ 30 ಯೋಜನ ಕೆಳಗೆ ಅನಂತನಾಮಕ ಭಗವಂತನ ಸನ್ನಿಧಾನದಿಂದ ಯುಕ್ತನಾಗಿ ಅನಂತ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಸಂಕರ್ಷಣ ದೇವರು ಇಲ್ಲಿ ವಾಸ ಮಾಡಿದ್ದಾರೆ. ಆ ಅನಂತನ ಅಂತರ್ಗತನಾಗಿ ವಾಸ ಮಾಡಿದ್ದಾರೆ. ಇವರೆಲ್ಲರೂ ಅಹಂಕಾರ ತತ್ವದ ಅಭಿಮಾನಿಗಳು. ಅಹಂಕಾರ ತತ್ವ ಅಭಿಮಾನಿಯಾದ ಸಂಕರ್ಷಣೆಯಿಂದ ಅನುಗ್ರಹಿತರಾಗಿರ್ತಕ್ಕಂಥವರು. ಸಂಕರ್ಷಣನು ಒಂದು ರೂಪದಿಂದ ಈ ಲೋಕದಲ್ಲಿ ವಾಸ ಮಾಡಿದ್ದಾನೆ. ಸಂಪೂರ್ಣ ಪೃಥ್ವಿಯನ್ನು ಅನಾಯಾಸವಾಗಿ ತನ್ನ ತಲೆ ಮೇಲೆ ಸಾಸಿವೆ ಕಾಳಿನಿಂದ ಅವನು ಹೊಂದ್ಕೊಂಡಿದ್ದಾನೆ. ಏನ್ರಿ ಮತ್ತೆ ಪುನಃ ಅಂಧವಿಶ್ವಾಸದ ಕಥೆಗಳು? ಇಲ್ಲ. ಸಾಸಿವೆ ಕಾಳಿನಿಂದ ಹೊತ್ತುಕೊಂಡಿದ್ದಾನೆ ಅಂದರೆ ಅರ್ಥವೇನು? ಸಂಕರ್ಷಣ ಅಂತಂದರೆ
ಆಕರ್ಷಣ, ಗ್ರಾವಿಟೇಷನ್, ತನ್ನ ಆಕರ್ಷಣ ಶಕ್ತಿಯಿಂದ ಭೂಮಿಯನ್ನು, ಉಳಿದ ಗ್ರಹಗಳನ್ನು ಅವ ತನ್ನ ವಿಶಿಷ್ಟವಾದ ಮ್ಯಾಗ್ನೆಟಿಕ್ ಗ್ರಾವಿಟೇಷನ್ ಏರಿಯಾದಲ್ಲಿ ಅವುಗಳು ಸ್ಥಿರವಾಗಿ ಮತ್ತು ಸುತ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾನ್ ಸಾಮರ್ಥ್ಯ ಈ ಸಂಕರ್ಷಣೆ. ಇವನ ಅಧೀನದಲ್ಲಿ ಎಲ್ಲ ನಾಗಪತಿಗಳು ಇವನ ಅಧೀನದಲ್ಲೇ ಇದ್ದಾರೆ. ಅನೇಕ ನಾಗಗಳು ಇವನನ್ನು ಭೇಟಿಯಾಗಲಿಕ್ಕೆ ಪ್ರತಿ ದಿವಸ ಬಂದಾಗ ಪ್ರತಿಯೊಂದು ನಾಗರ ತಲೆ ಮೇಲೆ ವಿಶಿಷ್ಟವಾದ ಥಳ 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 ಹೊಳಿತಕ್ಕಂಥ ರತ್ನಗಳು ಅವುಗಳ ಸಾಲಾಗಿ ಬರ್ತಾ ಇದ್ದರೆ ಏನು ಸಂಕರ್ಷಣೆಗೆ ಆರತಿ ಮಾಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಮತ್ತು ಆರತಿಯನ್ನು ಹಿಡಿದುಕೊಂಡು ಬಂದಿದ್ದಾರೇನೋ ಅಂತೇಳಿ ಅವರು ಕಾಣಿಸ್ತಾ ಇದ್ದಾರೆ. ನಾಗಕನ್ನಿಕೆಯರು ಕೂಡ ಅತಿ ಸುಂದರರು, ಅತ್ಯಂತ ಕಲಾವಿದರು, ಅನೇಕ ವಿದ್ಯೆಯಲ್ಲಿ ಯುಕ್ತರಾಗಿರ್ತಕ್ಕಂಥವರು. ಆದರೆ ಅನಂತನಾಮಕನಾದ ಈ ಶೇಷನ ಸ್ವಾಮಿಯಾಗಿರ್ತಕ್ಕಂಥ ಸಂಕರ್ಷಣನನ್ನು ಅಥವಾ ಯಾವನ ಅನಂತ ಚತುರ್ದಶಿಯೋ ಯಾವ ಅನಂತ ಪದ್ಮನಾಭನನ್ನು ನಾವು ಪೂಜೆ ಮಾಡ್ತೀವೋ ಅಂಥ ಅನಂತ ಪದ್ಮನಾಭನ ಎಲ್ಲ ಸಿದ್ಧರು, ಗಂಧರ್ವರು, ಸಾಧ್ಯರು ಎಲ್ಲರೂ ಈ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇರ್ತಾರೆ. ಇವನು ಸಾಕ್ಷಾತ್ ಭಗವಂತನಾದ್ದರಿಂದಾಗಿ ಕೊರಳಲ್ಲಿ ವೈಜಯಂತಿ ಮಾಲೆ, 4 ಕೈಗಳು, ಶಂಖಚಕ್ರ ಗದಾಪದ್ಮದಿಂದ ಯುಕ್ತನಾಗಿದ್ದಾನೆ. ಒಳ್ಳೆಯ ಪೀತಾಂಬರ ಉಟ್ಟುಕೊಂಡಿದ್ದಾನೆ. ಒಳ್ಳೆಯ ಉಡದಾರವನ್ನು ಸೊಂಟಕ್ಕೆ ಕಟ್ಟಿಕೊಂಡಿದ್ದಾನೆ. ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇವನನ್ನು ಸ್ಮರಿಸಿದರೆ ಸಾಕು, ಸಂಸಾರದ ಕಟ್ಟು ಅಂತೇನಿದೆ ಬಿಚ್ಚೋಗ್ತದೆ. ಯಾಕೆಂದರೆ ಈ ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಪ್ರಕೃತಿಯಲ್ಲಿರ್ತಕ್ಕಂಥ ಸತ್ವರಜಸ್ತಮೋ ಗುಣಗಳನ್ನು ಅದರಲ್ಲಿ ವಿಕೃತಿಯನ್ನು ಉಂಟು ಮಾಡ್ತಾನೆ, ಸಾಮ್ಯ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾನೆ. ಆ 3 ಗುಣಗಳ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಪೋರ್ಷನಲ್ಲಿ ಇದ್ದದ್ದರಿಂದಲೇ ಸಾತ್ವಿಕರು, ರಾಜಸರು, ತಾಮಸರು ಅಂತೇಳಿ ಅನೇಕ ವಿಭಾಗಗಳು ಈ ದೇಹಧಾರಿಯಾಗಿರ್ತಕ್ಕಂಥ ಜೀವರಲ್ಲಿ ಇವೆ. ಈ ಸಂಕಷ್ಟ ರೂಪನಾಗಿರ್ತಕ್ಕಂಥ ಪರಮಾತ್ಮ ಅನಂತ ಮಹಿಮೆಗಳಿಂದ ಯುಕ್ತನಾಗಿದ್ದಾನೆ. ಶೇಷಾಂತರ್ಗತನಾಗಿ ತಾನು ಇದ್ದು ತಾನು ಹೊತ್ತುಕೊಂಡು ಶೇಷನಿಗೆ, ಶೇಷದೇವರಿಗೆ ಶೇಷದೇವರು ಪೃಥ್ವಿಯನ್ನು ಹೊತ್ತುಕೊಂಡಿದ್ದಾರೆ ಅಂತೇಳಿ ಅಂತಕ್ಕಂಥ ಒಂದು ಕೀರ್ತಿಯನ್ನು ಆ ಶೇಷದೇವರಿಗೆ ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನು ಅಂತಂದರೆ ಸಂಕರ್ಷಯತಿ, ಸಮ್ಯಕ್ ಕರ್ಷಯತಿ ಇದು ಸಂಕರ್ಷಣ. ಈ ಸಂಕರ್ಷಣೆಯಿಂದ ಸಂಪೂರ್ಣ ಜಗತ್ತಿಗೆ ಗ್ರಾವಿಟೇಷನ್ ಫೋರ್ಸ್ ಇದೆ. ಹೀಗಾಗಿ ಆಯಾ ವಿಶಿಷ್ಟವಾದಂಥ ಗ್ರಾವಿಟೇಷನ್ ಮ್ಯಾಗ್ನೆಟಿಕ್ ಏರಿಯಾದಲ್ಲೇ ಗುರು, ಶುಕ್ರ, ಶನಿ, ಸೂರ್ಯ, ಚಂದ್ರ ಇವರೆಲ್ಲರೂ ತಿರುಗ್ತಾ ಇರ್ತಾರೆ. ಒಬ್ರಿಗೊಬ್ಬರು ಹೊಡೆದಾಡೋದಿಲ್ಲ, ಜೋರಾಗಿ ಹೋಗ್ತಕ್ಕಂಥ ಒಂದು ಆಕ್ಸಿಡೆಂಟ್ ಆಗೋದಿಲ್ಲ. ಯಾಕೆ? ಅವರೆಲ್ಲರೂ ಸಂಕರ್ಷಣ ತನ್ನ ಸಾಮರ್ಥ್ಯದಿಂದ ಎಳೆದಿಟ್ಟಿದ್ದಾನೆ. ಆದ್ದರಿಂದಾಗಿ ಅಂಥ ವಿಶಿಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ಆ ರೀತಿಯಾಗಿ ಆಯಾ ಗ್ರಹಗಳು ಆಕಾಶದಲ್ಲಿ ಪೃಥ್ವಿ ಇತ್ಯಾದಿ ಹಿಡ್ಕೊಂಡು ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ಇವೆ. ಇಷ್ಟೆಲ್ಲ ಅದ್ಭುತವಾದ ಜಗತ್ತು ನನಗೆ ಭೂಗೋಳ, ಖಗೋಳ, ಪಾತಾಳ ಲೋಕ, ಭೋರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಎಲ್ಲವನ್ನೂ ವರ್ಣನೆ ಮಾಡಿದೆ. ಎಲ್ಲ ಇರತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿದಂತನು ಭಗವಂತ. ಅದಕ್ಕೋಸ್ಕರವೇ ಶ್ರೀಮದಾನಂದ ತೀರ್ಥರು ಆಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಬಹುಚಿತ್ರ ಜಗತ್ ಬಹುಧಾ ಕರಣ, ಇಂಥ ಚಿತ್ರ ವಿಚಿತ್ರವಾದ ಜಗತ್ತು ಕಲ್ಪನೆ ಮೀರಿರ್ತಕ್ಕಂಥದ್ದು, ಇಂಥ ಅನೇಕ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನಂತೆ. ಅವನ ಸಾಮರ್ಥ್ಯ ಎಷ್ಟಿರ್ಬೋದು? ಪರಮಾತ್ಮ ಸೃಷ್ಟಿಗೆ ತಂದು ನಮಗೆ ಉಪಕಾರ ಮಾಡ್ತಾನೆ. ಮನುಷ್ಯ ಜನ್ಮ ಕೊಟ್ಟು ಭಗವಂತನನ್ನು ಪಡೆ, ಈ ಜನ್ಮ ಬಹಳ ದುರ್ಲಭಪ್ಪ, ಸಾಧನೆ ಮಾಡು ಅಂತ ಹೇಳಿದರೂ ಕೂಡ ನಾವು ಅನೇಕ ದುಷ್ಕರ್ಮಗಳನ್ನು ಆಕರ್ಷಣೆಯಿಂದ
ಭೋಗದಿಂದಾಗಿ ಅನೇಕ ತಪ್ಪು ಕೆಲಸಗಳನ್ನು ಮಾಡಿ ಮತ್ತೆ ಪುನಃ ನಾನಾ ಯೋನಿಗಳಲ್ಲಿ ಹುಟ್ಟಿ ಸ್ವರ್ಗ ನರಕ ಇತ್ಯಾದಿಗಳಿಂದ ನಾವು ಅನೇಕ ಪೀಡಿತರಾಗ್ತಾ ಇದ್ದೇವೆ. ಅವರೆಲ್ಲ ಪೀಡೆಯಲ್ಲಿ ಯುಕ್ತರಾಗಿರ್ತಕ್ಕಂಥವ್ರು ನಾವು. ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಸ್ವರ್ಗ ನರಕ ಇವೇ ಎಲ್ಲಿವೆ? ಅಲ್ಲಿ ಕಷ್ಟ ಸುಖಗಳು ನಿಜವೇ? ಶುಕಾಚಾರ್ಯ ಹೇಳ್ತಾರೆ, 100ಕ್ಕೆ 100 ನಿಜ. ಸಾತ್ವಿಕ ರಾಜ ತಾಮಸರು ತಮ್ಮ ತಮ್ಮ ಕರ್ಮಾನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಪ್ರಯತ್ನದ ಅಭಾವದಿಂದಲೂ ಮತ್ತು ಯಾವ ಕಾರಣದಿಂದಲೂ ಅನೇಕ ಯೋನಿಗಳಲ್ಲಿ ಹುಟ್ಟುತ್ತಾ ತಿರುಗಾಡ್ತಾ ಇರ್ತಾರೆ ಮತ್ತು ಸ್ವರ್ಗಲೋಕ ನರಕದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಸ್ವರ್ಗಲೋಕ ಮೇರು ಪರ್ವತದ ಸಮಾನ ರೇಖೆಯಲ್ಲಿ ಸ್ವರ್ಗಲೋಕದ ಮೇಲ್ಭಾಗ ಇದ್ದರೆ ನರಕಲೋಕದ ಕೆಳಭಾಗ ಪಾತಾಳವನ್ನು ಮುಟ್ಟಿದೆ. ಇಲ್ಲಿ ಅನೇಕ ಪಿತೃಗಳು, ಆ ಪಿತೃಗಳ ರಾಜನಾಗಿರ್ತಕ್ಕಂಥ ಯಮಧರ್ಮರಾಜ ತಮ್ಮ ಪಿತೃಗಳನ್ನು ಪೂಜೆ ಮಾಡ್ತಕ್ಕಂಥ ಸಕಲರಿಗೂ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಪಿತೃಗಳನ್ನು ತೃಪ್ತಪಡಿಸುವಂತೆ ಶ್ರಾದ್ದಾದಿಗಳಿಂದ ಅವರು ಅನುಗ್ರಹ ರೂಪದಿಂದ ಇವರನ್ನು ಅನೇಕ ರೀತಿಯಲ್ಲಿ ನೋಡುವಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಪರೀಕ್ಷಿತ ರಾಜ ಕೇಳ್ತಾರೆ, ಹಾಗಾದರೆ ಎಷ್ಟು ನರಕ ಇವೆ? ನರಕದಲ್ಲಿ ದುಃಖ ಅನುಭವಿಸೋದು ನಿಜವೇ? ಕಾರಣವೇನು? ಇದನ್ನು ಸ್ವಲ್ಪ ನಮಗೆ ವಿಸ್ತಾರವಾಗಿ ನೀವು ಹೇಳ್ತೀರಾ ಅಂತ ಕೇಳಿದಾಗ ಆ ಕಾಲದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ನರಕದ ವೈವಿಧ್ಯ ಅಸಂಖ್ಯ. ನರಕದಲ್ಲಿ ಅನೇಕ ವಿವಿಧತೆಗಳಿವೆ. ಇವುಗಳು 3 ಲೋಕದ ಮಧ್ಯದಲ್ಲಿ ಅಂತರಾಳದಲ್ಲಿರ್ತಕ್ಕಂಥವುಗಳು. ಯಮಧರ್ಮರಾಜ ಭಾಳ ಕ್ರೂರ ಇತ್ಯಾದಿಗಳಿಂದ, ಏನು ಯಮಧರ್ಮರಾಜ ಕರುಣೆ ಇಲ್ಲ, ಸಣ್ಣ ಹುಡುಗರನ್ನು ಕರ್ಕೊಂಡು ಹೋಗ್ತಿ, ಇನ್ನೂ ಹೊಸದಾಗಿ ಮದುವೆಯಾದನ್ನು ಕರ್ಕೊಂಡು ಹೋಗ್ತಿ, ಏನೇನೋ ಅಂತೇಳಿ ಹೇಳ್ತಕ್ಕಂಥ ಅನೇಕ ಮಾತುಗಳಿವೆ. ಯಮಧರ್ಮರಾಜ ಅಷ್ಟು ದುಷ್ಟನೇ ಇಲ್ಲ. ಯಮಧರ್ಮರಾಜ ಅತ್ಯಂತ ಶ್ರೇಷ್ಠ ಧರ್ಮ ಮೂರ್ತಿ ಅನುಗ್ರಹಕ ಅವನು. ಆದರೆ ತಪ್ಪು ಮಾಡಿರ್ತಕ್ಕಂಥವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಪ್ರಶ್ನೆ, ಅವನು ನಮಗೆ ಯಾಕೆ ಶಿಕ್ಷೆ ಕೊಡಬೇಕು? ಮಾಡಿದ್ದೇವೆ ತಪ್ಪು, ನಿಂದೇನು ಗಂಟು ಹೋಗ್ತದೆ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ನಾವೇನು ಇವತ್ತು ಅನುಭವಿಸ್ತಾ ಇದ್ದೇವೆ, ನಾನು ಮಾತನಾಡ್ತಾ ಇದ್ದೇನೆ, ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಿ, ಮಾತನಾಡ್ತಾ ಇದ್ದೇನೆ, ನೀವು ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳೇನು ನಡೀತಾ ಇವೆಲ್ಲ, ಇವೆಲ್ಲ ದೇವರ ಪ್ರತಿಕ್ಷಣದ ಉಪಕಾರಗಳು. ಭಗವಂತ ನಮಗೆ ಉಪಕಾರ ಮಾಡೋದಕ್ಕೋಸ್ಕರ ಈ ವಿಚಿತ್ರವಾಗಿರ್ತಕ್ಕಂಥ ಪಿಂಡಾಂಡವನ್ನು ರಚನೆ ಮಾಡಿ ಅದರಲ್ಲಿ ನಮ್ಮನ್ನು ಇಟ್ಟು ನಿನಗೆಲ್ಲ ಅನುಕೂಲತೆಗಳಲ್ಲಿವೆ. ಈ ನಿಯಮಗಳನ್ನು ಪರಿಪಾಲಿಸು, ಇವುಗಳನ್ನು ಮಾಡಬೇಡ, ಡು ನಾಟ್ ಡು. ಇದನ್ನು ತಪ್ಪು ಮಾಡಿದರೆ ಶಿಕ್ಷೆ ತಪ್ಪಿದ್ದಲ್ಲ. ನಿನಗೆ ಕೊಟ್ಟ ಅನುಕೂಲತೆಗಳನ್ನು ದುರುಪಯೋಗಪಡಿಸಿಕೊಂಡ್ರೆ ನೀನು ಶಿಕ್ಷಾರ್ಹ. ಮಗನಿಗೆ ಒಂದು ಮೊಬೈಲು ಪೆನ್ ತಂದು ಕೊಡ್ತೀರಿ, ಅವನೆಲ್ಲೋ ಬಿಸಾಟಿ ಮುರಿದಾಕ್ತಾನೆ. ಆವಾಗ ನೀವು 4 ಕಪಾಳ ಕೊಡ್ತೀರೋ ಇಲ್ವ? ನೀವೇ ತಂದೆ ತಾಯಿಗಳೇ ಪ್ರೀತಿ ಮಾಡುವವರೇ 2 ಕಪಾಳೆ ಕೊಡೋದಾಗಿದ್ದರೆ ಸಕಲ ಕರ್ಮಗಳ ಅದರ ಶ್ರೇಷ್ಠತೆ ಕನಿಷ್ಠತೆಗಳನ್ನು ಅಳೆದು ಅದಕ್ಕೆ ಅನುಸಾರವಾದ ಅನುಕೂಲ ಮಾಡಿಕೊಟ್ಟ ಯಮಧರ್ಮರಾಜನು ಕೂಡ ಶಾಸ್ತ್ರದಿಂದ ರಹಿತವಾದ, ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ ಅವರವರ ಪಾಪಕ್ಕೆ ಅನುಸಾರವಾಗಿರ್ತಕ್ಕಂಥ ಫಲಗಳನ್ನು ತಪ್ಪದೇ ಕೊಡ್ತಾನೆ. ಪುಣ್ಯದ ಫಲ ಸ್ವರ್ಗದಲ್ಲಿ ಅನುಭವಿಸ್ತೇವೆ, ಪಾಪದ ಫಲ ನರಕಗಳಲ್ಲಿ ಅನುಭವಿಸ್ತೇವೆ.
ಇನ್ನು ಎಷ್ಟು ವಿಧ ನರಕಕ್ಕೆ ಬರ್ತಾರೆ ಅಷ್ಟು ಥರದ ನರಕಗಳು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮಗಳಲ್ಲಿ ವೇರಿಯೇಷನ್ ಇರ್ತದೆ, ತಾರತಮ್ಯ ಇರ್ತದೆ. ಆದರೂ ಕಾಮನ್ ಮಾತನ್ನು ಹೇಳಬೇಕು ಅಂತಂದರೆ 28 ನರಕಗಳು ಪ್ರಮುಖವಾದವುಗಳು, ಅದರಲ್ಲಿ 21 ಇನ್ನೂ ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥವುಗಳು. ಅವುಗಳನ್ನು ವರ್ಣನೆ ಮಾಡ್ತೇನೆ, ಕೇಳು. ಶ್ರೋತೃಗಳು ಅನ್ಬೋದು, ನರಕ ವರ್ಣನೆ ತಗೊಂಡು ನಮಗೇನು ಮಾಡಬೇಕು ಅಂತೇಳಿ. ತಿಳಿದುಕೊಳ್ಳಲೇಬೇಕು. ತಪ್ಪು ಏನು ಮಾಡ್ತೇವೆ, ಏನು ಶಿಕ್ಷೆ ಅನುಭವಿಸಬೇಕಾಗ್ತದೆ ಗೊತ್ತಿದ್ದರೆ ತಪ್ಪು ಮಾಡೋದಿಲ್ಲ. ನಾನು ಮಾಡ್ತಾ ಹೋಗ್ತೇನೆ, ಎಲ್ಲ ನಡೀತದೆ ಬಿಂದಾಸ್ ಅಂತಕ್ಕಂಥ ವ್ಯಕ್ತಿಗಳು ತಪ್ಪುಗಳನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅವರಿಗೆ ಫ್ಯಾಕ್ಟ್, ಸತ್ಯ, ನೀನು ಮಾಡುವ ಈ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸು. ಭಗವಂತ ವ್ಯವಸ್ಥೆಯನ್ನು ಮಾಡಿದ್ದಾನೆ, ಆ ಶಿಕ್ಷೆ ಕೊಡ್ತಾನೆ. ಆ ಪಾಪದ ಮುಗಿದಾಕ್ಷಣಕ್ಕೆ ಅಲ್ಲಿಂದ ಮತ್ತೆ ಪಾರು ಮಾಡಿ ಮತ್ತೆ ಜನ್ಮ ಕರ್ಕೊಂಡು ಬರ್ತಾನೆ. ಮೊದಲನೇದು ತಾಮಿಶ್ರ ಅಂತನ್ನುವ ನರಕ. ಯಾರು ಮೋಸದಿಂದ ಇನ್ನೊಬ್ಬರ ಹಣವನ್ನು ಅಪಹಾರ ಮಾಡ್ತಾರೆ, ಮೋಸದಿಂದ ಹಣಕ್ಕೋಸ್ಕರ ಮಕ್ಕಳನ್ನು, ಯಜಮಾನನನ್ನು, ಹೆಂಡತಿಯನ್ನು, ಹೆಣ್ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ತಾರೆ, ಅನೇಕ ರೀತಿಯಿಂದ ಪೀಡೆ ಕೊಡ್ತಾರೆ. ಈ ತಾಮಿಶ್ರ ನರಕದಲ್ಲಿ ಏನಿದೆ ಅಂತ ತಿಳ್ಕೊಂಡಂತಂದರೆ, ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ ಇವೆ, ಅವುಗಳಿಗೆ ಪೈಪ್ ಇವೆ. ಹೋದಾಕ್ಷಣಕ್ಕೇನೆ ಆ ಪೈಪಿಗೆ ನಮ್ಮ ಬಾಯಿ ಫಿಟ್ ಮಾಡ್ತಾರೆ. ಬೇರೆಯವ್ರ ತಗದಲ್ಲಿ ಬಂದು ಸುಖ ಅನುಭವಿಸಿದ್ದೆಲ್ಲ, ಹಣಕ್ಕೋಸ್ಕರ ಮೋಸ ಮಾಡಿ ಎಲ್ಲ ರೀತಿಯಿಂದ ತಿಂದು ಹೊಟ್ಟೆನ ಹಾಳು ಮಾಡ್ಕೊಂಡಿದ್ದೆಯಲ್ಲ, ಆ ಹೊಟ್ಟೆ ಸರಿ ಮಾಡ್ತೇವೆ ನಿಲ್ಲು ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಬಾಯಿಗೆ ಆ ಟ್ಯಾಂಕ್ ಫಿಟ್ ಮಾಡ್ತಾರೆ, ನಳ ಚಾಲು ಮಾಡ್ತಾರೆ. ಕಂಪೇಸವನ್ನು ನೀರು ಹೊಟ್ಟೆಯಲ್ಲಿ ಹೋಗಿ ಉಬ್ಬಿ ಒಡೆದು ಹೋಗ್ತದೆ. ಆದರೆ ನರಕದ ಮತ್ತು ಸ್ವರ್ಗದಲ್ಲಿರ್ತಕ್ಕಂಥ ಶರೀರ ಇದು ಯಾತನಾ ಶರೀರ, ಇದಕ್ಕೆ ಸಾವು ಇಲ್ಲ. ಒಡೆದ ಹೊಟ್ಟೆ ಮತ್ತೆ ಪುನಃ ಸರಿ ಆಗ್ತದೆ, ಮತ್ತೆ ನೀರು ತುಂಬ್ತದೆ, ಮತ್ತೆ ಹೊಡ್ತದೆ. 2 ಲೋಟ ಹೆಚ್ಚು ನೀರು ಕುಡಿದ್ರೆ ಕಸಿವಿಸಿಯಾಗಿ ಉಳ್ಳಾಡ್ತೇವೆ ಬೇಸಿಗೆಯಲ್ಲಿ, ಅಯ್ಯೋ ಹೊಟ್ಟೆ ಕಸಿವಿಸಿ ಆಗ್ತಾಯಿದೆ ಅಂಥೇಳಿ. ಅಂಥದ್ದು ಕಂಟಿನ್ಯೂಸ್ ಟ್ಯೂಬ್ನಿಂದ ನೀರು ಬರ್ತಾ ಇದ್ದಾರೆ. ನಡೀತಲ್ಲ ನಿನಗೆ? ಬರ್ತಿದ್ರೆ ಎಷ್ಟು ಕಷ್ಟ ಅನುಭವಿಸಬೇಡ. ಹೌದು, ಪಾಪ ಮಾಡುವಾಗ ಮಜಾ ಅಂತೇಳಿ ಪಾಪ ಮಾಡ್ತೇವೆ, ಕಷ್ಟ ಅನುಭವಿಸಲೇಬೇಕು. ಇನ್ನು 2ನೇ ನಂಬರ್ ನರಕ ಅಂಧತಾಮಿಶ್ರ. ಇಲ್ಲಿಯೂ ಕೂಡ ಮೋಸದಿಂದ ಇನ್ನೊಬ್ಬರ ಹಣ, ಸಂಪತ್ತು, ಆಸ್ತಿ, ಮನೆ, ಮಠ, ಹೊಲ ಇತ್ಯಾದಿಗಳು. ಆನಂತರ ಹೆಣ್ಮಕ್ಕಳಿಗೆ ಮೋಸ ಮಾಡಿ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರನ್ನು ಈ ನರಕದಲ್ಲಿ ಹಾಕ್ತಾರೆ. ಕೇವಲ ಕತ್ತಲೆ. ಈ ಕಡೆ ಹೋಗ್ತಾನೆ ಡಪ್ಪಂದು ಹೊಡ್ಕೋತಾನೆ, ಇನ್ನು ಕಡೆ ಹೋಗ್ತಾನೆ ತಗ್ಗಿನಲ್ಲಿ ಬೀಳ್ತಾನೆ. ಮತ್ತೇನು ಒಟ್ಟು ಈ ಕತ್ತಲೆಯಿಂದ ಅವನು ಮತಿಭ್ರಮಣೆ ಆಗೋಗ್ಬಿಡ್ತು, ಹುಚ್ಚಿನಂತೆ ತಿರುಗ್ತಾ ಇರ್ತಾನೆ. ಅಲ್ಲ ಆನಂತರ ಮತ್ತೆ ಪುನಃ ಮರ ಕಡಿದ್ರೆ ಹೆಂಗೆ ದಪ್ಪನೆ ಬೀಳಬೇಕು, ದಪ್ಪನೆ ಬೀಳ್ತಾನೆ, ತಲೆ ಹೊಡ್ಕೋತಾನೆ, ಕಣ್ಣಿನೊಳಗೆ ಮುಳ್ಳು ಹೋಗ್ತವೆ, ಮತ್ತೆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೈ ಕಾಲು ಕತ್ತರಿಸ್ತವೆ, ಮತ್ತೆ ಕುಡ್ಕೋತವೆ, ಮತ್ತೆ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸ್ಬೇಕು. ಮಾಡಿದ್ದುಣ್ಣು ಮಹಾರಾಯ ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ಆಚಾರ್ಯ ಹೇಳ್ತಾರೆ, ಮಾಡು, ಅನುಭವಿಸು, ಒಳ್ಳೆಯದನ್ನು ಮಾಡು. ಭಾಗವತ ಕೇಳ್ತಾ ಇದ್ದಿ, ಬೇಕಾದಷ್ಟು ಸುಖ ಅನುಭವಿಸ್ತೀನಿ ನೀನು. ಈ ರೀತಿಯಾಗಿ ಎದ್ದು ಬಿದ್ದು ತಲೆ ಬಡ್ಕೊಂಡು, ಕೈ ಮುರ್ಕೊಂಡು, ಕಾಲು ಮುರ್ಕೊಂಡು ಮತ್ತೆ ಪುನಃ ಈ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಬರೀ ಕತ್ತಲೆ, ಎಲ್ಲೂ ಏನು ಕಾಣಿಸೋದಿಲ್ಲ. ಒಂದೇ ದಿವಸದಲ್ಲಿ ಹುಚ್ಚಿಡಿಯಬೇಕು ಅಂತ ರೀತಿಯಾಗಿರ್ತಕ್ಕಂಥ ಕತ್ತಲೆ. ಇದರ ನಂತರ ಇರತಕ್ಕಂಥದ್ದು ರೌರವ ನರಕ. ಯಾವ ವ್ಯಕ್ತಿಗಳಿಗೆ ಅಹಂಕಾರ ಜಾಸ್ತಿ ಇದೆ, ಈಗೋ ಜಾಸ್ತಿ ಇದೆ, ನನ್ನದೇ ಅಲ್ಲ, ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಅಹಂಕಾರ ಮಮಕಾರಗಳಿಂದ ಪಂಚಮಹಾಭೂತಗಳಲ್ಲಿ ಪ್ರಕೃತಿಗೆ ಅನೇಕ ರೀತಿಯಾದ
ಪ್ರಕೃತಿಗೆ ಹೊಲಸನ್ನು ಮಾಡಿ ಆ ನಂತರ ಹೆಂಡತಿ ಮಕ್ಕಳು ಅಂದುಕೊಂಡು ಅಂತೇಳಿ ದೇವರನ್ನು ಒಂದು ಸ್ವಲ್ಪವೂ ನೆನೆಸೋದಿಲ್ಲ. ಅವರಲ್ಲೇ ಆಸಕ್ತನಾಗಿ ದೇವರನ್ನು ಪೂರ್ತಿಯಾಗಿ ಮರಗಿರ್ತಕ್ಕಂತಹ ಜನರನ್ನು ಈ ನರಕದಲ್ಲಿ ಒಯ್ದು ಹಾಕ್ತಾರೆ, ರೌರವದಲ್ಲಿ. ಇಲ್ಲಿ ರುರು ಅಂತನ್ನೋ ಹೆಸರಿನ ಹಾವುಗಳಿವೆ, ವಿಷಪೂರಿತ. ಒಂದು ಕ್ಷಣ ಕಚ್ಚಿದರೆ ಸಾಕು, ಮೈಯಲ್ಲಿ ಬೆಂಕಿಯಾಗಿ ಸುಟ್ಟು ಮೈ ಬೂದಿ ಆಗ್ತದೆ, ಮತ್ತೆ ಪುನಃ ಶರೀರ ತಯಾರಾಗ್ತದೆ, ಮತ್ತೆ ಕಸ್ತವೆ, ಮತ್ತು ಆ ರೀತಿ ದುಃಖ ಅನುಭವಿಸ್ತವೆ. ಇಷ್ಟು ದುಃಖ ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಆ ನಂತರ ಅನೇಕ ರೀತಿಯಾದಂಥ ಒಂದು ನಂತರ ಇನ್ನೊಂದು ಸರ್ಪ ಕಚ್ತಾ ಇರ್ತದೆ. ಮಹಾರೌರವ ಅಂತಿಕೊಂಡಂತಂದರೆ ರೌರವ ನರಕದಂತೆ ಅದು ಇಲ್ಲಿ ಶಿಕ್ಷೆ ಇನ್ನೂ ಸ್ವಲ್ಪ ಹೈ ಕ್ಯಾಟಗರಿ ಶಿಕ್ಷೆ. ಜೈಲಿನಲ್ಲಿ 3rd ಡಿಗ್ರಿ ಶಿಕ್ಷೆ ಅಂತ ಕರೀತಾರಲ್ಲ, ಅದಕ್ಕಿಂತಲೂ 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 ಭಾಳ ಕೆಳಗೆ ಅಷ್ಟು ಕಠೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಈ ಮಹಾರೌರವ ನರಕದಲ್ಲಿ ಕೊಡ್ತಾರೆ. 5ನೇ ನರಕ ಕುಂಭಿಪಾಕ ನರಕ. ಯಾರು ಪಕ್ಷಿಗಳನ್ನು ಪಂಜರದಲ್ಲಿಟ್ಟು ಸಾಕ್ತಾ ಇರ್ತಾರೆ, ನಿಮಗೆ ಪ್ರೀತಿ ನಿಜ, ಅವುಗಳ ಸ್ವಾತಂತ್ರ್ಯ ಅಪಹರಣ ಮಾಡಿದ್ರಲ್ಲ. ನಾಯಿಯನ್ನು ಸಾಕೋದಾಗಲಿ, ಆನಂತರ ಮತ್ತೆ ಪಶು ಪಕ್ಷಿಗಳಿಗೆ ಹಿಂಸೆ ಮಾಡೋದಾಗಲಿ. ಕೆಲವರು ಚಟ ಇರ್ತದೆ, ಯಾವುದೋ ನಾಯಿ ಕೂತದ್ದು ಕಾಣಿಸ್ತು, ಅಲ್ಲಿ ಕಲ್ಲು ತೊಗೊಂಡ ಎಸದ ಮುಂದೆ ಹೋದ, ಕುಯ್ಯಿ ಅಂತ ಇವಂಗೆ ಸಂತೋಷ. ನದಿಯಲ್ಲಿ ನೋಡ್ತಾನೆ ಮೀನುಗಳು ಬಂದು ಕಲ್ಲು ತೊಗೊಂಡು ಹೊಡೆಯೋದು. ಒಟ್ಟು ಪ್ರಾಣಿ ಪಶು ಪಕ್ಷಿಗಳನ್ನು ನಿಷ್ಕಾರಣವಾದ ರೀತಿಯಲ್ಲಿ ಅವರಿಗೆ ಯಾರು ಪೀಡೆಗಳನ್ನು ಕೊಡ್ತಾರೆ, ಅಲ್ಲೇನು ಬಹಳ ಮಾಡೋದಿಲ್ಲ. ನಿನ್ನ ಮಜಾಕ್ಕೋಸ್ಕರ ನೀನು ಪೀಡೆ ಕೊಟ್ಟಿಯಲ್ಲ, ನಮಗೂ ಮಜಾಕ್ಕೋಸ್ಕರ ಮಾಡ್ತೇವೆ ಅಂತಕೊಂಡು ಅಂತೇಳಿ ದೊಡ್ಡ ದೊಡ್ಡ ಎಣ್ಣೆ ಕಡಾಯಿಗಳಿವೆ. ಆ ಕಡಾಯಿಯಲ್ಲಿ ಹಾಕ್ತಾರೆ, ಪುರಿ ಕರೆದಾಗ ಕರಿತಾ ಇರ್ತಾರೆ. ಪುರಿ ಕರೆದ ಮೈ ಉಪ್ತದೆ, ಮತ್ತು ಪುರಿ ಟೊಸ್ ಅಂತ ಮೆತ್ತಗಾದಾಗ ಇವನು ಮೆತ್ತಗಾಗ್ತಾನೆ, ಮತ್ತು ಎಣ್ಣೆಯಲ್ಲಿ ಹಾಕ್ತಾರೆ, ಮತ್ತು ಉಪ್ತಾನೆ, ಮತ್ತು ಟೊಸ್ ಅಂತಾನೆ. ಆ ಎಲೆಗಳ ಮೈಯೆಲ್ಲ ಎಣ್ಣೆಯಿಂದ ಸುಟ್ಟು ಕರಕಾಗಿ ಎಲ್ಲ ಗುಳ್ಳಿಯಾಗಿ ಎಲ್ಲ ರೀತಿಯಾದ ಪೀಡೆ ಆಗ್ತದೆ. ಆದರೆ ಒಂದು ಅನಾನುಕೂಲ, ಆ ದೇಹ ಸಾಯೋದಿಲ್ಲ, ಪುನಃ ಆ ಪೀಡೆಯನ್ನು ಅನುಭವಿಸ್ಬೇಕು. ಇದರ ನಂತರ ಇರತಕ್ಕಂಥದ್ದು ಕಾಲಸೂತ್ರ ಅಂತಿಕೊಂಡಂಥ ನರಕ. ಯಾರು ತಂದೆ ತಾಯಿಗಳಿಗೆ ದ್ರೋಹ ಮಾಡ್ತಾರೆ, ತಂದೆ ತಾಯಿಗಳು ಜನ್ಮ ಕೊಟ್ಟ ದಿವಸವೇ ನಮಗೆ ತಂದೆ ತಾಯಿ ಸೇವೆ ಮಾಡುವಂಥ ಪರಮಾತ್ಮ ಆರ್ಡರ್ ಕಳಿಸಿದ್ದಾನೆ. ತಂದೆ ತಾಯಿಗಳ ಸೇವೆಯನ್ನು ಮಾಡದೆ ಅನುಕೂಲ ಮಾಡಿದೆ, ತಂದೆ ತಾಯಿಗಳಿಗೆ ಕಣ್ಣು ಏಯ್ ಏನೋ ಹೇಳ ಅಪ್ಪ ತೊಂಬೇರು ಗೊತ್ತಾಗ ತುಂಬ್ಕೊಂಡು ಯಾಕೆ ಓದಿರ್ತಿ, ಯಾಕೆ ರಾತ್ರಿ ಎಲ್ಲ ಕೆಮ್ಮು ನಿದ್ದೆ ಕೆಡಿಸ್ತಿ, ನೋಡು ನೀನು ವಯಸ್ಸಾಗ್ಯದಲ್ಲ, ಒಂದು ರೂಮ್ನಾಗ ಎಲ್ಲ ಮೂಲೆಯಾಗಿ ಬೀಳು, ಮತ್ತು ಬಟ್ಟೆಯೊಳಗೆ ಏನೋ ಮಾಡಿಕೊಂಡು ಆ ದುರ್ಗಂಧ ನನ್ನ ಮಕ್ಕಳಿಗೆಲ್ಲ ಸರಿ ಹೋಗಂಗಿಲ್ಲಪ್ಪ, ಈ ರೀತಿಯಾಗಿ ನಿನ್ನಿಂದ ಹೊಲ ಸರಿ ಹೋಗಂಗಿಲ್ಲ. ಆದರೆ ಇದೇ ಅಪ್ಪ ಇದೇ ಅಮ್ಮ ದಿನಾಲು ರಾತ್ರಿ ಅಧ್ಯೆ ಮಾಡೋದಾಗಲು ಆ ಅನುಕೂಲತೆಗಿವೆ ರಬ್ಬರ್ಗಿಬ್ಬರು, ಆದರೂ ತೆಗಿತಾರೆ ಕೆಲವು ಸಲ. ಹಾಗೆ ಬೇಸರಿಕೆಯಿಂದ ತಾವು ಅದರಲ್ಲೇ ಮಲಗ್ತಾರೆ. ಈ ರೀತಿಯಾಗಿ ತಂದೆ ತಾಯಿಗಳಿಗೆ ಯಾರು ದ್ರೋಹ ಮಾಡ್ತಾರೆ, ಅಣ್ಣ ತಮ್ಮಂದರಿಗೆ ಯಾರು ದ್ರೋಹ ಮಾಡ್ತಾರೆ, ಅವರಿಗೆ ಯಾರು ಮೋಸ ಮಾಡ್ತಾರೆ, ಅಕ್ಕ ತಂಗಿಯರಿಗೆ ಯಾರಿಗೆ ಮೋಸ ಮಾಡ್ತಾರೆ, ಇಂಥ ವ್ಯಕ್ತಿಗಳಿಗೆ ಈ ಕಾಲಸೂತ್ರ ಅಂತಿಕೊಂಡಂಥ ನರಕದಲ್ಲಿ ಹಾಕ್ತಾರೆ. ಈ ಕಾಲಸೂತ್ರ ನರಕದ ವಿಶಿಷ್ಟತೆ ಏನು ಅಂತ ತಿಳ್ಕೊಂಡಂತಂದರೆ, ಇಲ್ಲಿ ರೋಡ್ ಎಲ್ಲ ಭೂಮಿ ತಾಮ್ರಮಯ, ಎಷ್ಟು ಅದ್ಭುತ ನೋಡಿ, ಪೂರ್ತಿ ತಾಮ್ರ. ಆದರೆ ಆ ತಾಮ್ರ ಪ್ರತಿಕ್ಷಣದಲ್ಲಿ ಕೆಂಪಾಗಿದ್ದಾರೆ. ಇದಕ್ಕೆ ತಪ್ತ ಸೂರ್ಮಿ ಅಂತ ತಿಳ್ಕೊಂಡಂತೇಳಿ ಕೂಡ ಇನ್ನೊಂದು ಹೆಸರು. ಇಲ್ಲಿ ಆ ತಾಮ್ರದ ಭೂಮಿಯ ಮೇಲೆ ಹಂಚಿದ್ದಂಗೆ ಇರ್ತದೆ, ಹಾಕ್ತಾರೆ, ಉಳ್ಳಾಡಿಸ್ತಾರೆ. ಹಂಚು ಹೆಚ್ಚು ಕಾಯ್ದಾಗ
ಈ ಬದನೆಕಾಯಿ ಇತ್ತೆ ಹಾಕಿದಾಗ ಅದರದ್ದು ಮೇಲಿನ ಸೊಪ್ಪು ಕಿತ್ತು ಬರ್ತದೆ. ಹಾಗೆ ಇವನು ಚರ್ಮ ಕಿತ್ತಿ ಬಂದು ಇವನ ಕರುಳುಗಳು, ಎಲುಬುಗಳು, ಶರೀರದಲ್ಲಿರ್ತಕ್ಕಂಥ ನರಗಳೆಲ್ಲ ಹೊರಗೆ ಬೀಳ್ತವೆ, ಅವು ಸುಟ್ಟು ಹೋಗ್ತವೆ. ಮತ್ತೆ ಪುನಃ ಹೊಸ ಶರೀರ, ಮತ್ತೆ ಪುನಃ ಮಿನಿಮಮ್ ಎಷ್ಟು, ಒಂದು ಪ್ರಾಣಿಯ ಶರೀರದ ಮೇಲೆ ಎಷ್ಟು ರೋಮಗಳಿವೆಲ್ಲ, ಆ ರೋಮಕಾಲದಷ್ಟು ವರ್ಷ, ಅಷ್ಟು ದಿವಸ ಅಲ್ಲ, ಅಷ್ಟು ವರ್ಷ. ಈ ಕುಂಭಿಪಾಕ ನರಕದಲ್ಲಿ ಅವನು ಅನೇಕ ರೀತಿಯ ಕಾಲಸೂತ್ರ ನರಕದಲ್ಲಿ ಅಥವಾ ತಪ್ತಸೂರ್ಮಿ ಅಂತ ನರಕದಲ್ಲಿ ಪೀಡೆಯನ್ನು ಪಡಿತಾನೆ. ಇದರ ನಂತರ ಇರತಕ್ಕಂಥದ್ದು ಅಸಿಪತ್ರವನ ಅಂತ ತಿಳ್ಕೊಂಡಂತೇಳಿ 7ನೇ ನರಕ. ಅಲ್ಲಿ ಹುಲ್ಲುಗಳು ಬೆಳೆದಿವೆ. ಒಂದೊಂದು ಹುಲ್ಲಿನ ತುದಿ ಬಾಣದಂತೆ ಅಥವಾ ಖಡ್ಗದ ತುದಿಯಂತೆ ಚೂಪಾಗಿದೆ. ಅವನನ್ನು ಎತ್ತಿ ಆ ಕಾಲದಲ್ಲಿ ಹಿಂಗೆ ಎಸೆದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಎಲ್ಲ ಚೂರುಗಳು ಹೇಗಿಲ್ಲ, ಮೈ ಮೇಲಿನ ಕೆಳಗಿನಿಂದ ಮೇಲ್ ತನಕ ಬರ್ತವೆ. ಹಿಂದಿನಿಂದ ಚೊಚ್ಚಿ ಹೊಟ್ಟೆಯೊಳಗೆ ಹೋಗಿ, ಶರೀರದೊಳಗೆ ಹೋಗಿ, ಕುತ್ತಿಯೊಳಗೆ ಹೋಗಿ, ಕಿವಿಯೊಳಗೆ ಹೋಗಿ ಮತ್ತು ಮೇಲೆ ಬರ್ತಾವೆ. ಮತ್ತೆ ಎತ್ತಾರೆ, ಮತ್ತೆ ಎಸೀತಾರೆ, ಮತ್ತೆ ಎತ್ತಾರೆ, ಮತ್ತೆ ಎಸೀತಾರೆ. ಯಾಕೆ? ನೀನೇನು ಮಾಡಿದ್ದೀಯಲ್ಲ, ಏನು ಪಾಪ ಮಾಡಿದಂಥವನು? ಬ್ರಾಹ್ಮಣನಾಗಿ ಯಾವ ವ್ಯಕ್ತಿ ವೇದ ಮಾರ್ಗಗಳನ್ನು ಬಿಟ್ಟು, ಪರಮಾತ್ಮ ಇದ್ದಾನೆ, ಭಗವಂತ ಇದ್ದಾನೆ, ವಾಯುದೇವರಿದ್ದಾರೆ, ಅನೇಕ ರೀತಿಯಾಗಿರುತ್ತೆ. ರಾಘವೇಂದ್ರ ಸ್ವಾಮಿ, ಟೀಕಾಕೃತ್ಪಾದರು, ವಾಜರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರಂಥ ಮಹಾಮಹಾನುಭಾವರು ಇದ್ದಾರೆ, ದಾರಿಯನ್ನು ತೋರಿಸಿದ್ದಾರೆ. ಅದನ್ನು ಬಿಡೋದು ಯಾವ ಮಾತಾ ಬಾಬಾ ಅಂತ ತಿಳ್ಕೊಂಡಂಥೇಳಿ ಯಾರು ಆಧುನಿಕ ವ್ಯಕ್ತಿಗಳನ್ನೇ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅಂತೇಳಿ ತಿಳಿದುಕೊಂಡು ಅವ್ರ ಹಿಂದೆ ಬಿದ್ದು ದೇವ್ರ ಫೋಟೋ ಎಲ್ಲ ಬಾಜು ಅವ್ರದ್ದೇ ಫೋಟೋ ಹಾಕಿಕೊಂಡು ಆನಂತರ ಪಾರಾಯಣ ಏನು, ಸ್ತೋತ್ರ ಏನು, ಮತ್ತೊಂದೇನು, ಮುಗದೊಂದೇನು, ಆರತಿಗಳೇನು, ನೈವೇದ್ಯ ಏನು, ದೇವರನ್ನು ಮರೆತು ಯಾವುದೋ ಅಯೋಗ್ಯ ವ್ಯಕ್ತಿಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ಆ ಪಾಖಂಡಿಗಳ ಹಿಂದೆ ಬಿದ್ದು ಎಲ್ಲ ಧರ್ಮದ ಮಾರ್ಗವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿಗೆ ಈ ಅಸಿಪತ್ರಮಣದಲ್ಲಿ ಎಸೀತಾರೆ, ಮತ್ತೆ ಎತ್ತಾರೆ, ಮತ್ತೆ ಎಸೀತಾರೆ, ದರ 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 ಎಳಿತಾರೆ. ಎಳೆದಾಗ ಇವನ ಶರೀರ ಕಟ್ಟಾಗಿ ತಾರಾಗ್ತದೆ, ಸಾವಿರಾರು ಭಾಗ ಆಗ್ತದೆ ಇವನ ಶರೀರ, ಆದರೆ ಸಾಯೋದಿಲ್ಲ. ಅಷ್ಟು ದುಃಖ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ದೇವರು, ವಾಯುದೇವರು, ಮಧ್ವಾಚಾರ್ಯರಂಥ ಗುರುಗಳು, ರಾಘವೇಂದ್ರ ಸ್ವಾಮಿಗಳು ಮೊದಲಾಗಿರ್ತಕ್ಕಂಥ ಮಹಾನ್ ಪರಂಪರೆಯನ್ನು ಪಡೆದ ವ್ಯಕ್ತಿಗಳು ಇವರನ್ನು ಮರೆತು ಯಾರಾದರೂ ಬಾಬಾ ಮಾತಾಗಳಿಂದ ಹೋದರೆ ನಮ್ಮ ಈ ದುಃಖ ನಿಶ್ಚಿತ, ಅನಿವಾರ್ಯ ದುಃಖವನ್ನು ಅನುಭವಿಸಲೇಬೇಕಾಗ್ತದೆ. ಇದರ ನಂತರ ಇರತಕ್ಕಂಥ ನರಕ ಅಂತಕೊಂಡಂತಂದರೆ ಸೂಕರ ಮುಖ. ಸೂಕರ ಮುಖ ನರಕ ಅಂತಕೊಂಡಂತಂದರೆ ಅಲ್ಲಿ ಅತ್ಯಂತ ಕ್ರೂರ ಮೃಗಗಳಿವೆ. ಸಿಂಹ, ಹುಲಿ, ಕಾಡು ಹಂದಿ, ಅದು ಇದು ಎಲ್ಲ ಥರದ ಕ್ರೂರ ಮೃಗಗಳಿವೆ. ಯಾವ ವ್ಯಕ್ತಿ ಅಧಿಕಾರದಲ್ಲಿದ್ದು ರಾಜನಾಗಿ ಪ್ರಜೆಗಳನ್ನು ಪೀಡಿಸಿದರೆ, ಮಂತ್ರಿಯಾಗಿ ಪ್ರಜೆಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದರೆ, ಅಧಿಕಾರಿಯಾಗಿ ತನ್ನ ಅಸಿಸ್ಟೆಂಟ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದರೆ, ಒಟ್ಟು ಅಧಿಕಾರದಲ್ಲಿದ್ದು ತಮ್ಮ ಕೆಳಗಿನವರಿಗೆ ವಿಲಿ ಒದ್ದಾಡಿಸಿ ಅವ್ರು ಯಾಕಪ್ಪ ಇವನ್ ಕೆಲಸ ಮಾಡ್ತೀವಿ ಅಂತೇಳಿ ಅನ್ನಿಸ್ತಕ್ಕಂಥ ರೀತಿಯಲ್ಲಿ ಅನಿಸಿದರೆ ಅಂಥವರನ್ನು ಒಯ್ದು ಸೂಕರ ಮುಖದಲ್ಲಿ ಹಾಕ್ಬಿಡ್ತಾರೆ, ನರಕದಲ್ಲಿ ಹಾಕ್ತಾರೆ. ಅಲ್ಲಿ ಕ್ರೂರ ಮೃಗಗಳು ಬರ್ತಾರೆ. ಒಂದು ವರ್ಗ ಬಂದು ಬೆರಳು ಕಿತ್ತದೆ, ಇನ್ನೊಂದು ಮೃಗ ಬಂದು ಕೈನೇ ಕತ್ತರಿಸ್ಕೊಂಡು ಬಾಯಲ್ಲಿ ಕತ್ತರಿಸ್ಕೊಂಡು ಹೋಗ್ತದೆ, ಮತ್ತೊಂದು ಬಂದು ಚರ್ಮ ಕಿತ್ತದೆ, ಮತ್ತೊಂದು ಬಂದು ಮುಖ ಕಿತ್ತದೆ, ಮತ್ತೊಂದು ಕಿವಿ ಕಿತ್ತದೆ, ಮತ್ತೊಂದು ಹೊಟ್ಟೆಯನ್ನು ಕಿತ್ತು ತೆಗಿತದೆ. ಅದು ಸಾಯೋದಿಲ್ಲ. ಈ ಕಿತ್ತಿ ನಮ್ಮ ಎದುರಿಗೆ ತಿಂತಾ ಇರುವಾಗ ಏನು ತುಕ್ಕ ಆಗ್ಬಾರ್ದು, ವೇದನೆ ಎಷ್ಟಾಗಬಾರ್ದು, ಅದು ಆಗಬಾರ್ದು ಅಂತ ತಿಳ್ಕೊಂಡಂತಂದರೆ ಯಾರನ್ನೂ ಎಕ್ಸ್ಪ್ಲಾಯ್ಟ್ ಮಾಡುವ ಅಧಿಕಾರ ನಮಗಿಲ್ಲ. ಹೆಂಡತಿ ಹೇಳ್ದಂಗೆ ಕೇಳ್ತಾಳೆ ಅಂತ ಎಕ್ಸ್ಪ್ಲಾಯ್ಟ್ ಮಾಡಬೇಕೆ? ಗಂಡ ಸೌಮ್ಯ ಇದ್ದಾನೆ ಅಂತೇಳಿ ಎಕ್ಸ್ಪ್ಲಾಯ್ಟ್ ಮಾಡಬೇಕೆ? ಮಿತ್ರರು ಸಾರ ಇದ್ದಾನೆ ಮೋಸ ಮಾಡಬೇಕೆ? ಇಲ್ಲ.
ಇನ್ನೊಬ್ಬರನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ ವ್ಯಕ್ತಿ ಈ ಶೂಕರನ ಮುಖದಲ್ಲಿ ದುಃಖ ಅನುಭವಿಸಲೇಬೇಕು. 9ನೇ ನರಕ ಅಂಧಕೂಪ. ಯಾರು ದುಡಿಸ್ಕೋತಾರೆ ಸಂಬಳನೇ ಕೊಡೋದಿಲ್ಲ. ನೀ ಚಲೋ ಕೆಲಸ ಮಾಡಿಲ್ಲ, ಈ ತಿಂಗಳ ಸಂಬಳ ಇಲ್ಲ. ಅಥವಾ ಮೊದಲು ಕರಾರು ಮಾಡಿರ್ತಾನೆ, ಇಷ್ಟು ಕಟ್ಟಿಗೆ ಹೊಡೆದ್ರೆ 50 ರೂಪಾಯಿ ಕೊಡ್ತೇನೆ, ಈಗ 60 ಬರೋದಿಲ್ಲ, 500 ಕೇಳ್ತಾರೆ. ಕೊಡ್ತೇನೆ ಅಂತ ಹೇಳೋದು, ಪಾಪ ಕೊಡದ ಮೇಲೆ ನೀನು ಸರಿ ಹೊಡೆದಿಲ್ಲ, ಎಷ್ಟು ಕಟ್ಟಿಗೆ ಹಾಳು ಮಾಡಿ ನೋಡು, ನಿನಗೆ 500 ರೂಪಾಯಿ ಕೊಡೋದಿಲ್ಲ, ಒಂದು 10 ರೂಪಾಯಿ ಕೊಡ್ತೀನಿ, ತೊಗೊಂಡು ಬೇಕಾದ್ರೆ ತಗೋ, ಬೇಕಾದ್ರೆ ಹಾಗೆ ಹೋಗು. ಮಾತು ಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಲೇಬರ್ಗಳನ್ನು ಪೀಡಿಸಿದರೆ ನೋಡಿ, ಲೇಬರ್ಗಳ ಬಗ್ಗೆಯೂ ನಮ್ಮ ಭಾಗವತ ವಿಚಾರ ಮಾಡ್ತದೆ. ಲೇಬರ್ಗಳನ್ನು ಈ ರೀತಿಯಾಗಿ ಪೀಡಿಸ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ತಿಗಣೆಗಳು, ಜಿಗಣೆಗಳು, ಸೊಳ್ಳೆಗಳು, ಒಂದೊಂದು ಸೊಳ್ಳೆ ಆನೆಷ್ಟು ದೊಡ್ಡವೆ ಅಂಥ ಸೊಳ್ಳೆಗಳು ಇವನಿಗೆ ಕಚ್ಚಿ 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 ಮೈಯೆಲ್ಲ ಇಲ್ಲಿ ತುರಿಸ್ತಾನೆ, ಅಲ್ಲಿ ತುರಿಸ್ತಾನೆ, ಇಲ್ಲಿ ತುರಿಸ್ತಾನೆ, ಇಲ್ಲಿ ತುರಿಸ್ತಾನೆ, ಇಲ್ಲಿ ತುರಿಸ್ತಾನೆ, ಅಲ್ಲಿ ತುರಿಸ್ತಾನೆ. ರಕ್ತ ಹರಿತದೆ ಶರೀರದಿಂದ, ಆದರೆ ಜೀವ ಹೋಗೋದಿಲ್ಲ, ಪ್ರಾಣ ಹೋಗೋದಿಲ್ಲ, ನಿದ್ದೆ ಬರೋದಿಲ್ಲ, ಮಲ್ಕೊಳ್ಳಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗೋದಿಲ್ಲ. ಕೊನೆಗೆ ಆ ಎಲ್ಲ ಕ್ರೂರ ಪ್ರಾಣಿಯಿಂದ ಮೈಯೆಲ್ಲ ಹಸಿ ಕುಷ್ಠ ರೋಗ ಬೆಳೀತದೆ, ಮೈಯೆಲ್ಲ ರಕ್ತ ಕೀವುಗಳು ಬರಲಿಕ್ಕೆ ಚಾಲು ಆಗ್ತದೆ. ಆದ್ದರಿಂದಾಗಿ ಅದು ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬೇಡಿ. ಕೆಲಸ ಮಾಡಿಸ್ಕೊಂಡವ್ರಿಗೆ ಸರಿಯಾಗಿ ಮಾನಧನ ಕೊಡಿ. ಏನೋ ಒಂದು ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಅವರನ್ನು ಪೀಡಿಸಬೇಡಿ. ಇಲ್ಲದೇ ಇದ್ದರೆ ನರಕ ನಿಶ್ಚಿತ. ವಿಷಸನ ಅಂತನ್ನುವ ನರಕ. ಎಷ್ಟೋ ಜನರು ಕುರಿ ಬಲಿ ಕೊಡ್ತಾರೆ, ಕೋಳಿ ಬಲಿ ಕೊಡ್ತಾರೆ, ಅವರ ರಕ್ತದ ಓಕಳಿಯನ್ನು ಆಡ್ತಾರೆ, ರಕ್ತ ಕುಡಿತಾರೆ. ಕೆಲವರು ಮನುಷ್ಯ ಬಲಿಯನ್ನು ಕೊಡ್ತಾರೆ. ದೇವತೆಗಳ ಪೂಜೆ, ದೇವತೆಗಳ ಆರಾಧನೆ ಅಂತನ್ನೋ ಹೆಸರಿನಲ್ಲಿ ಯಾರು ಈ ರೀತಿಯಾಗಿರ್ತಕ್ಕಂಥ ಪಶು ಬಲಿಯಿಂದ ಹಿಡಿದುಕೊಂಡು, ಪಕ್ಷಿಗಳ ಬಲಿಯಿಂದ ಹಿಡಿದುಕೊಂಡು ಪುರುಷ ಬಲಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಇವರೆಲ್ಲರಿಗೂ ಈ ವಿಷಸನ ಅಂತನೋ ನರಕದಲ್ಲಿ ಹಾಕ್ತಾರೆ. ಈ ವಿಷಸನ ನರಕದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ನಲ್ಲ ಅದೇ ಜಾತಿಯ ಪ್ರಾಣಿಯಲ್ಲಿ ತಯಾರಾಗಿರ್ತದೆ. ಇವನನ್ನು ಕುಕ್ಕಿ 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 ಇವನ ಶರೀರವನ್ನು ಕಟ್ ಮಾಡಿ ಮಾಡಿ ಅನೇಕ ರೀತಿಯಾಗಿ ಅವನ ರಕ್ತವನ್ನು ಕುಡಿತಾ ಇರ್ತಾರೆ. ಹೇಗೆ ಇಂಜೆಕ್ಷನ್ ಆಗಿ ರಕ್ತ ತೆಗಿತಾರೆ ಹಾಗೆ ಬಾಯಿ ಹಚ್ಚಿ ರಕ್ತ ಕುಡಿತಾ ಇದ್ದರೆ ಒಳಗೆ ವಿಲಿ 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 ಒದ್ದಾಡ್ತಿರ್ತಾನೆ. ಯಾಕೆ ಮೊದಲು ಅದಕ್ಕೆ ತಪ್ಪು ಮಾಡಿದ್ದಾನಲ್ಲ, ಅನುಭವಿಸ್ಬೇಕು. 11ನೇ ನರಕ, ಇದರ ಹೆಸರು ಶೂಲಸೂತ್ರ ಅಂತ ತಿಳ್ಕೊಂಡಂತೇಳಿ. ನರಿಯನ್ನು, ಜಿಂಕೆಯನ್ನು, ತೋಳವನ್ನು, ನವಿಲನ್ನು, ಸಿಂಹ, ಹುಲಿ, ಆನೆ ಇವುಗಳನ್ನೆಲ್ಲ ಪಂಜರದಲ್ಲಿಟ್ಟು ಆನಂತರ ಅವುಗಳಿಗೆ ಸರಿಯಾಗಿ ಊಟಕ್ಕೆ ಹಾಕದೆ ಅವರನ್ನು ನೋಡಿ ಮನರಂಜನೆ ಮಾಡಿದರೆ, ಅಂದರೆ ನಾವು ಕೂಡ ಸರ್ಕಸ್ಸಿಗೆ ಹೋಗಿ ಈ ಪ್ರಾಣಿ ಪೀಡಿಯನ್ನು ನೋಡಿದರೆ ನಮಗೆ ಯಮಧರ್ಮರಾಜ ಶೂಲಸೂತ್ರ ಅಂತ ಒಂದು ನರಕಕ್ಕೆ ಹಾಕ್ತಾನೆ. ಅಲ್ಲಿ ಊಟವೇ ಸಿಗೋದಿಲ್ಲ, ನೀರು ಸಿಗೋದಿಲ್ಲ. ಹಸಿವೆ ಬಾಯಾರಿಕೆಯಿಂದ ವಿಲಿ ವಿಲಿ ಒದ್ದಾಡ್ತಿದ್ರೆ ರಣಹದ್ದು ಬಂದು ಪಟ್ಟನ್ನು ಹಿಡಿದು ನಮ್ಮ ಮೋಸ ಕಿತ್ಬಿಡ್ತದೆ. ಮತ್ತೊಂದು ಪಕ್ಷಿ ಬರ್ತದೆ, ಕಣ್ಣಿನಲ್ಲಿ ಕುಗ್ತದೆ, ಮತ್ತೊಂದು ಬರ್ತದೆ, ಕಿವಿ ಹೋಗ್ತದೆ. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕಂಕಗೃದ್ಧಾದಿಗಳು ನಮ್ಮನ್ನು ಇಲ್ಲಿ ಪೀಡಿಸ್ತವೆ ಅಂತ ತಿಳ್ಕೊಂಡಿದ್ದಾರೆ. 12ನೇ ನರಕ ದಂದಶೂಕ. ಇಲ್ಲಿ ವಿಚಿತ್ರವಾದ ಹಾವುಗಳಿವೆ. ಕೆಲವರು ಇರ್ತಾರಲ್ಲ, ಚಾಕು ಜೋ ಬಿ ನಿಕಾಲ್, ತೇರೆ ಪಾಸ್ ಜೋಯ್ ನಿಕಾಲ್, ಈ ರೀತಿಯಾಗಿ ಚಾಕು ತೋರಿಸಿ ದೊಣ್ಣೆ ಇಟ್ಕೊಂಡು ಕೊಡ್ತೀಯೋ ತಲೆ ಹೊಡಿಲೋ, ಈ ರೀತಿಯಾಗಿ ಜನರಿಗೆ ಭಯವನ್ನು ಹುಟ್ಟಿಸಿ ಅವರನ್ನು ಸುಲಿತಕ್ಕಂಥ ಜನ ಅಂತೇನಿದ್ದಾರೆ. ಇಲ್ಲಿ ಲಂಚ ಕೊಟ್ಟು
ಇಲ್ಲೇ ಕಾರಾಗೃಹದಿಂದ ಪಾರಾಗ್ಬೋದು. ಇಲ್ಲಿಯ ಕಾರಾಗೃಹದಿಂದ ಅವರು ಮುಕ್ತರಾಗಬಹುದು. ಆದರೆ ಅಲ್ಲಿ ಯಮಧರ್ಮರಾಜ ಇವ್ರಿಗೆ ತಪ್ಪದೇ ಶಿಕ್ಷೆಯನ್ನು ಕೊಡ್ತಾನೆ. 13ನೇ ನರಕ ಅವಟ ನಿರೋಧ. ನಾವೇನು ಮಾಡ್ತೇವೆ, ಧಾನ್ಯ ಹೆಚ್ಚು ಬಂತು ಅಂತಂದರೆ ಹಗೆಯಲ್ಲಿ ಹಾಕಿಡ್ತೇವೆ. ಹಾಗೆ ಹಿಂದಿನ ಕಾಲಕ್ಕೆ ಅದನ್ನು ಸುರಕ್ಷೆ ಮಾಡ್ತಕ್ಕಂಥ ಒಂದು ಕ್ರಮ, ನೆಲದಲ್ಲಿ ತಗ್ಗು ತೆಗೆದು ಅಥವಾ ಗೋಡೆಯಲ್ಲಿ 2 ಗೋಡೆಯ ಮಧ್ಯದಲ್ಲಿ ಜೋಳ, ಭತ್ತ ಇತ್ಯಾದಿ ಹಾಕಿ ಸಂರಕ್ಷಣೆ ಮಾಡಿ ಬೇಕಾದಾಗ ತೆಗೆದುಕೊಳ್ತಕ್ಕಂಥ ಒಂದು ಕ್ರಮ ಇತ್ತು. ಆದರೆ ಹೆಚ್ಚಾಗಿದೆ ಅಂತಿಟ್ಟು ತಾನೂ ತಿನ್ನೋದಿಲ್ಲ, ಇನ್ನೊಬ್ರಿಗೆ ಕೊಡೋದಿಲ್ಲ, ಮಳೆ ಬಂದು ಕೆಟ್ಟೋಗ್ಬಿಡ್ತದೆ. ಧಾನ್ಯಗಳನ್ನು ಕೆಡಿಸಿದರೆ ಮನೆಯಲ್ಲಿ ಹೆಚ್ಚಿಗೆ ಧಾನ್ಯ ಬಂದು ಡಬ್ಬಿಯಲ್ಲಿ ಇಟ್ಟು ಹುಳ ಹತ್ತಿ ನಂತರ ತಿಪ್ಪೆಗೆ ಎಸೆದರೆ ನಾವೊಂದು ಮಾಡ್ತಾಯಿರ್ತೇವೆ ಹೆಚ್ಚಿಗೆ ಬಂದಾಗ. ಆ ನಂತರ ಆಹಾರ ಮಾಡಿ ಉಳಿದದ್ದು ಪ್ರಾಣಿಗಳಿಗೋ ಅಥವಾ ಪಶುಗಳಿಗೂ ಕೊಡದೆ ಅದನ್ನು ಹಳಸುವಂತೆ ಮಾಡಿದರೆ ಇಂಥವರನ್ನು ಈ ಅವಟ ನಿರೋಧ ಅಂತ ತಿಳ್ಕೊಂಡಂತ ಹೇಳಿ ನರಕದಲ್ಲಿ ಹಾಕ್ತಾರೆ. ಇಲ್ಲಿಯೂ ಕೂಡ ಅಂಥ ಹಗೆಗಳಿವೆ. ನೆಲದಲ್ಲಿ ದೊಡ್ಡ ತಗ್ಗು ಹಾಕಿ ಒಂದು 100 ಮಂದಿನ ಹಾಕ್ತಾರೆ, ಮೇಲೆ ಮುಚ್ಚಿಬಿಡ್ತಾರೆ. ಹಿಂದಕ್ಕೆ ಈ ಕೆಲವರು ರಾಜಕಾರಣಿಗಳು, ಕ್ರೂರರಾಗಿರ್ತಕ್ಕಂಥ ಹಿಟ್ಲರ್ ಇತ್ಯಾದಿಗಳೆಲ್ಲ ಒಂದೇ ಚೇಂಬರ್, ಅದಕ್ಕೇ ಡೆತ್ ಚೇಂಬರ್ ಅಂತೇಳಿ ಅಲ್ಲಿ ಹಾಗೆ ಒಬ್ಬರ ಮೇಲೆ ಒಬ್ಬರನ್ನು ತುರುಕಿ ಆಹಾರ ಕೊಡದೆ ಅವರು ವಿಲಿ ಒದ್ದಾಡಿ ಸಾಯುವಂತೆ ಮಾಡಿದ್ದಾರಲ್ಲ, ಆ ರೀತಿಯಾಗಿ ಅವಟ ನಿರೋಧದಲ್ಲಿ ನಮ್ಮನ್ನು ಕೂಡ ಅಲ್ಲಿ ಹಾಕಿ ವಿಲಿ ಒದ್ದಾಡ್ತಾರೆ. ಅಲ್ಲಿ ಸಾಯೋದಿಲ್ಲ, ದುಃಖ ಅನುಭವಿಸಲೇಬೇಕು. ಆದ್ದರಿಂದಾಗಿ ಆಹಾರವನ್ನು ಮಾಡಿಸಲಿಕ್ಕೆ ನಮಗೆ ಅಧಿಕಾರವಿಲ್ಲ. ಕಾಳುಗಳನ್ನು ಹಾಳು ಮಾಡಿ ತಿಪ್ಪಿಗೆ ಎಸೆಯಲಿಕ್ಕೆ ನಮ್ಮ ಅಧಿಕಾರವಿಲ್ಲ. ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ, ಉಳಿದವ್ರು ಕೊಟ್ಬಿಡಿ, ಸಂಗ್ರಹ ಮಾಡಿ ಏನು ಮಾಡಲಿಕ್ಕಾಗ್ತದೆ. 14ನೇ ನರಕ ಪರ್ಯಾವರ್ತ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಯಾಕಪ್ಪ ವಕ್ರಿಸಿದ, ಮತ್ತು ಇವಾಗ ಊಟಕ್ಕೆ ಹಾಕಬೇಕು, ಮತ್ತು ಮಾಡಬೇಕು, ಇದು ಮಾಡು ಅಂತೇಳಿ ಅತಿಥಿಗಳನ್ನು ತಿರಸ್ಕಾರ ಯಾರು ಮಾಡ್ತಾರೆ? ಬಂಧು ಬಾಂಧವರು ಮನೆಗೆ ಬಂದರೆ ಸಂತೋಷ ಪಡುವ ಬದಲಾಗಿ ಯಾಕೆ ಪೀಡಾ ಬಂತು, ಯಾವಾಗ ಹೋಗ್ತಾರೆ ಅಂತೇಳಿ. ಬಂದಾಕ್ಷಣಕ್ಕೆ ಯಾವಾಗ ಹೋಗ್ತೀರಿ, 2 ದಿವಸ ಇಲ್ಲಿಗೆ ಬಂದಿರಿ, ಕೆಲವು ನಿರ್ಬೀಡೆಯಿಂದ ಕೇಳೇ ಬಿಡ್ತಾರೆ. ಈ ರೀತಿಯಾಗಿ ಮನೆಗೆ ಬಂದಿರತಕ್ಕಂಥ ಬಂಧು ಬಾಂಧವರು ಅತಿಥಿಗಳನ್ನು ಯಾವನು ದ್ವೇಷ ಮಾಡ್ತಾನೆ, ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಪಮಾನವನ್ನು ಮಾಡ್ತಾನೆ, ಅಂಥ ವ್ಯಕ್ತಿಗಳಿಗೆ ಪರ್ಯಾವರ್ತ ಅಂತಿಕೊಂಡಂಥ ನರಕದಲ್ಲಿ ಹಾಕ್ತಾರೆ. ಇಲ್ಲಿ ಕೆಂಪು ಕಣ್ಣು ಮಾಡಿ ತಿರಸ್ಕಾರದಿಂದ ನೋಡಿತಾನಲ್ಲ, ಅಲ್ಲಿ ಅತ್ಯಂತ ಚೂಪಾದ ಕೊಕ್ಕೆ ಇರ್ತಕ್ಕಂಥ ಹದ್ದುಗಳಿವೆ. ಮೇಲಿಂದ ಮೇಲೆ ಕಣ್ಣನ್ನು ಕುಗ್ತವೆ, ಮತ್ತು ಕಣ್ಣು ಬರ್ತವೆ, ಮತ್ತು ಕುಗ್ತವೆ, ಮತ್ತು ಮೈ ಚುಸ್ತವೆ, ಮೈಯೆಲ್ಲ ಮಾಡ್ತವೆ, ಮೈಯೆಲ್ಲ ಗಾಯ ಮಾಡ್ತವೆ. ಈ ರೀತಿಯ ದುಃಖವನ್ನು ಈ ನರಕದಲ್ಲಿ ಅನುಭವಿಸ್ಬೇಕು. ಸೂಚಿ ಮುಖ ಅಂತ ತಿಳ್ಕೊಂಡಂತೆ ನರಕ. ಈ ವ್ಯಕ್ತಿಗೆ ಎಲ್ಲರ ಮೇಲೂ ಸಂಶಯ. ನಾ ಪರ್ಸ್ನಾಗ ಇಟ್ಟಿದ್ದು ಹೆಂಡತಿಗೆಲ್ಲ ತೊಗೋತಾಳೋ ಅಂತ ತಿಳ್ಕೊಂಡಂಥೇಳಿ ಪರ್ಸ್ ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡೆ ತಿರುಗೋದು. ಸ್ನಾನಕ್ಕೂ ತೊಗೊಂಡು ಹೋಗ್ತಿರ್ತಾರೆ ಕೆಲವರು. ಎಲ್ಲಿ ಹೆಣ್ಣು ತೊಗೋತಾಳೋ ಅಂತ ಸಂಶಯ, ಎಲ್ಲಿ ಅಪ್ಪ ಅಮ್ಮ ತೊಗೋತಾರೋ ಅಂತ ಸಂಶಯ. ಎಲ್ಲರ ಮೇಲೂ ಸಂಶಯ ಪಡೋದು. ಯಾರು ಬಂದರೆ ಇವು ನಮ್ಮ ಬಹುಶಃ ಏನು ಕೆಟ್ಟ ಮಾಡ್ಲಿಕ್ಕೆ ಬಂದಾನೇನು ಅಂತ ಸಂಶಯ. ಆಜು ಬಾಜುಕಿನವ್ರು ಬಹುಶಃ ನಮ್ಮ ಮೇಲೆ ಇವ್ರು ಚೇಡಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರ್ಬೋದು ಅಂತಕೊಂಡು ಸಂಶಯ. ಅವತ್ತು ಅವ್ರು ಏನು ಮಾತಾಡಿದ್ರು, ಬಹುಶಃ ನಮ್ಮ ಸಲುವಾಗಿ ಏನೋ ಅಲ್ಲಿ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇದ್ದಾರೆ ನೀವು ಅಂತ ತಿಳ್ಕೊಂಡಂತೇಳಿ. ಒಟ್ಟು ಎಲ್ಲರನ್ನೂ ಸಂಶಯದಿಂದ ನೋಡೋದು. ಎಲ್ಲರಲ್ಲಿಯೂ ಭಗವಂತನ ನೋಡುವಂತೇಳಿ ಶಾಸ್ತ್ರ ಹೇಳ್ತಾರೆ. ಅದರ ಬದಲಾಗಿ ಎಲ್ಲರನ್ನೂ ಸಂಶಯದಿಂದ ನೋಡ್ತಕ್ಕಂಥ ವ್ಯಕ್ತಿಗೆ ಈ ಸೂಚಿ ಮುಖ ಅಂತ ತಿಳ್ಕೊಂಡಂತೆ ನರಕಕ್ಕೆ ಹಾಕ್ತಾರೆ. ಆ ನರಕದಲ್ಲಿ ಏನಿಲ್ಲ, ಸುಮಾರು 1000 ಟೇಲರ್ಗಳಿದ್ದಾರೆ. ಅಲ್ಲಿ ಹೋದ ಕ್ಷಣಕ್ಕೇನೆ ಮೊಟ್ಟ ಮೊದಲು
ಹೋದ ಕ್ಷಣಕ್ಕೇನೆ ಕಿವಿ ಕತ್ತರಿಸ್ತಾರೆ, ಮತ್ತು ಮಷೀನ್ಗಾಗಿ ಜೋಡಿಸ್ತಾರೆ. ಕುತ್ತಿಗೆ ಕತ್ತರಿಸ್ತಾರೆ, ಮತ್ತು ಮಷೀನ್ಗಾಗಿ ಜೋಡಿಸ್ತಾರೆ. ಕೈ ಕತ್ತರಿಸ್ತಾರೆ, ಮತ್ತು ಮಷೀನಿಗೆ ಹಾಗೆ ಮತ್ತೆ ಜೋಡಿಸ್ತಾರೆ. ಈಗ ಒಬ್ಬ ಹೊಸದಾಗಿ ಟೇಲರಿಂಗ್ ಕಲೀಲಿಕ್ಕೆ ಹೋದಂತೆ ಹಳ್ಳಿಯವರವ. ಆ ನಂತರ ಅಪ್ಪ ಅವನಿಗೆ ಪತ್ರ ಬರೆದಂತೆ, ಏನೇನು ಕಲಿತಾ ಇದ್ದೀಯಪ್ಪ ಈಗ ಅಂತ ತಿಳ್ಕೊಂಡು ಅಂತೇಳಿ. ಅಪ್ಪ, ಈಗ ನಾನು ಕುತ್ತಿಗೆ ಕತ್ತರಿಸ್ಲಿಕ್ಕೆ ಕಲಿಲಿಕ್ಕತ್ತೀನಿ, ಕೆಲವು ಸರ್ತಿಗೆ ನಾನು ಭುಜಗಳನ್ನು ಕತ್ತರಿಸ್ತೀನಿ, ಆ ನಂತರ ಕುತ್ತಿಗೆ ಸರಿಯಾಗಿ ಈ ರೀತಿಯಾಗಿ ಕತ್ತರಿಸಿ ಅದನ್ನು ಕಲಿಲಿಕ್ಕತ್ತೀನಿ ಅಂತ ತಿಳ್ಕೊಂಡು ಅಂತೇಳಿ. ಮುಟ್ಟಾಳ ವಿದ್ಯೆ ಕಲಿಸು ಅಂತ ತಿಳ್ಕೊಂಡು ಅಂತೇಳಿದ್ರೆ ಕುತ್ತಿಗೆ ಕತ್ತರಿಲಿಕ್ಕೆ ಕೈ ತರಲಿಕ್ಕೆ ಹೋಗಿದ್ಯಾ ಅಂತ ತಿಳ್ಕೊಂಡು ಊರಿನಿಂದ ಬಂದಂತ ಬಂದು ಒದರಾಡ್ಲಿಕ್ಕೆ ಚಾಲು ಮಾಡುತ್ತೆ. ಏನೋ ಇದಕ್ಕೆ ಮಂದಿನ ಕುತ್ತಿಗೆ ಕತ್ತರಿಸಲಿಕ್ಕೆ ಕೈ ಕತ್ತರಿಲಿಕ್ಕೆ ಕಲಿಸಿದ ನಾನು. ಅಲ್ಲ ತಂದೆ, ನೋಡು, ಅವ್ರು ಕುತ್ತಿಗೆ ಎಳತೆಯಲ್ಲಿ ಬಟ್ಟೆಯನ್ನು ಕತ್ತರಿಸ್ತೇನೆ ಅಂತ. ಹಾಗೆ ಇಲ್ಲಿ ಮಾತ್ರ ಕುತ್ತಿಗೆ ಕತ್ತರಿಸ್ತಾರೆ, ಇಲ್ಲಿ ಕೈನೇ ಕತ್ತರಿಸ್ತಾರೆ, ಇಲ್ಲಿ ಮೂಗು ಕತ್ತರಿಸ್ತಾರೆ ಮತ್ತು ಹೊಲಿತಾರೆ, ಕಿವಿ ಕತ್ತರಿಸ್ತಾರೆ, ಜೋಡಣೆಕಾಯಿ ಕಿವಿ ಕತ್ತರಿಸ್ತಾರೆ ಮತ್ತು ಹೊಲಿತಾರೆ. ಈ ರೀತಿಯಾಗಿ ಸೂಚಿ ಮುಖ. ಒಟ್ಟು ಹಣದಿಂದ ಎಲ್ಲರ ಮೇಲೆ ಸಂಶಯ ಪಡೋದು. ಯಾರು ಏನು ಕಸ್ಕೋತಾರೆ, ಯಾರು ಆಸ್ತಿ ಗುಣ ಮಾಡ್ತಾರೆ, ಯಾರೇನು ಮಾಡ್ತಾರೆ, ಹಂಗೆ ಮಾಡ್ತಾನೆ, ಇವ್ರು ಮಾಡ್ತಾರೆ, ನಾನು ಕೊಡಲಿಕ್ಕಿಲ್ಲ, ಅವ್ರು ಮಾಡಲಿಕ್ಕಿಲ್ಲ, ಇವ್ರು ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡಂತೆ. 16 ಕ್ರಿಮಿ ಭೋಜನ, ತನಗೋಸ್ಕರ ಒಳ್ಳೆಯ ಪದಾರ್ಥ ಇಟ್ಟುಕೊಂಡು ಮನೆಗೆ ಬಂದವರಿಗೆಲ್ಲ ಹಳಸಿದ್ದು, ಆನಂತರ ಆರಿದ್ದು, ಉಪ್ಪು ಹೆಚ್ಚಾಗಿದ್ದು, ಮತ್ತು ಕೌಂಟ್ ತುಪ್ಪು, ಕೌಂಟ್ ಎಣ್ಣೆ, ಈ ರೀತಿಯಾಗಿ ಯಾರು ಪಂಕ್ತಿ ಭೇದವನ್ನು ಮಾಡ್ತಾರೆ ಅಂಥವರಿಗೆ ಕ್ರಿಮಿ ಭೋಜನ ಅಂತ ತಿಳ್ಕೊಂಡು ಅಂತ ಹೇಳಿದೆ. ಅಲ್ಲಿ ಹಸಿವೆ ಅಂದಾಕ್ಷಣಕ್ಕೇನೆ ತಾಟಿನಲ್ಲಿ ತಂದು ಹಾಕ್ತಾರೆ ಸಣ್ಣ 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 ಕ್ರಿಮಿಗಳು, ಬುಳು ಕ್ರಿಮಿಗಳ ಹೋಗ್ತಿರ್ತವೆ. ನೋಡಿದ್ರೇ ಮೂರ್ಛೆ ಬರಬೇಕು. ಆ ರೀತಿಯಾಗಿ ತಿನ್ನಲಿಕ್ಕಿಲ್ಲ, ಮೂಗು ಬಂದ್ ಮಾಡೋಣ, ಬಾಯಿಗೆ ತಿನ್ನಿಸ್ತಾರೆ. ಸಂದಶ ಅಂತ ತಿಳ್ಕೊಂಡಂತೇಳಿ ನರಕ. ಇನ್ನೊಬ್ಬರ ಬಂಗಾರ, ಒಡವೆ, ಬೆಳ್ಳಿ, ಬಂಗಾರ ಪದಾರ್ಥಗಳನ್ನು ಯಾರು ಅಪಹಾರ ಮಾಡ್ತಾರೆ, ಗೊತ್ತಾಗದೆ ಅಪಹಾರ ಮಾಡ್ತಾರೆ, ಅಂಥವರಿಗೆ ಈ ನರಕಕ್ಕೆ ಹಾಕ್ತಾರೆ. ಇಲ್ಲಿ ಅಗ್ನಿವರ್ಣ ಅಂತೇಳಿ ಕೆಂಪಕ್ಕೆ ಕಾಯ್ದ ಸೂಜಿಯಂತೆ ಮುಖ ಇರತಕ್ಕಂಥ ಕೆಲವು ಪ್ರಾಣಿಗಳಿವೆ. ಅವುಗಳು ಬಂದು ಚುಚ್ಚಿದರೆ ಗಾಯ ಆಗೋದು, ಆ ಭಾಗ ಸುಟ್ಟು ಹೋಗ್ಬಿಡ್ತದೆ. ಅಂದರೆ ಕಾಯ್ದ ಕಬ್ಬಿಣದ ಸೂಜಿಯನ್ನು ಚುಚ್ಚಿದಂತೆ ಈ ರೀತಿಯಾಗಿರ್ತದೆ. ಅಷ್ಟೇ ಅಲ್ಲ, ಇಲ್ಲಿಯೂ ಕೂಡ ಹಿಂದಿನ ನರಕದಂತೆ ಹೇಳಿದ್ನಲ್ಲ, ಸೂಚಿ ಮುಖ ಅಂತನೋ ನರಕ, ಇಲ್ಲಿಯೂ ಕೂಡ ಇವನ ಶರೀರವನ್ನು ಕತ್ತರಿಸಿ ಜೋಡಿಸ್ತಾ ಇರ್ತಾರೆ. 18ನೇ ನರಕ ತಪ್ತ ಸೂರ್ಮಿ ಅಂತ ತಿಳ್ಕೊಂಡಂತೇಳಿ. ಯಾರು ಪರಸ್ತ್ರೀಯರ ಜೊತೆಗೆ ಹೋಗಿ ಅವರ ಶೀಲವನ್ನು ಕೆಡಿಸ್ತಾನೆ, ಭೋಗ ಮಾಡ್ತಾನೆ, ಯಾರು ಪರಪುರುಷನ ಹತ್ತಿರ ಹೋಗಿ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ಅನ್ಯಾಯಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಇಂಥ ಹೆಣ್ಣು ಗಂಡುಗಳನ್ನು ಈ ನರಕದಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮತ್ತೇನಿಲ್ಲ, ಅಲ್ಲಲ್ಲಿ ಕಬ್ಬಿಣದ ಉಕ್ಕಿನ ಹೆಣ್ಣಿನ ಮೂರ್ತಿ, ಗಂಡಿನ ಮೂರ್ತಿ ಇವೆ. ಇವರಲ್ಲಿ ನರಕಕ್ಕೆ ಹೋದ ಕ್ಷಣಕ್ಕೇನೆ ಆ ಮೂರ್ತಿಗೆ ಕಟ್ಟಿಬಿಡ್ತಾರೆ. ಅದು ಕಾಯ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕೆಂಡದಂತೆ ಕೆಂಪಾಗ್ತದೆ, ಮೈಯೆಲ್ಲ ಸುಡುತ್ತಿರ್ತದೆ. ಅಯ್ಯೋ ಬಿಡಿಸ್ರಿ ಅಂತಕೊಂಡಂತಂದಾಗ ಮತ್ತು ಭಕ್ಷ್ಯ ಮಾಡೋದು ಯಾರು, ಇನ್ನೊಂದು ಪರಸ್ತ್ರೀಯರು ಪರಪುರರ ಜೊತೆಗೆ ಇದೇ ರೀತಿ ಹೋಗಿ ಮಜಾ ಮಾಡಿದ್ದೆಲ್ಲ ಅನುಭವಿಸು ಅಂತೇಳಿ ಆ ಕಾಲದಲ್ಲಿ ಅವರಿಗೆ ಈ ರೀತಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ವಜ್ರಕಂಟಕ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಜಾತಿ, ಮತ, ಧರ್ಮ ಏನೂ ನೋಡದೆ ಯಾವ್ಯಾವುದೋ ರೀತಿಯಿಂದ ಇರ್ತಕ್ಕಂಥ ಹೆಣ್ಮಕ್ಳ ಜೊತೆಗೆ ಇರ್ತಕ್ಕಂಥ ರಿಲೇಷನ್ಶಿಪ್ಪು ಈ ಕಾಮನ್ ಆಗಿದೆಯಲ್ಲ, ವಿಜಾತಿಯ ರೀತಿಯಾಗಿರ್ತಕ್ಕಂಥ ಮದುವೆಗಳು, ಆ ರೀತಿ ಈ ರೀತಿಯಾಗಿ ಯಾರ್ಯಾರ ಜೊತೆಗೂ ಮದುವೆ ಆಗಿದ್ದುಕೊಂಡು ಯಾರ್ಯಾರ ಜೊತೆಗಿದ್ದು ಧರ್ಮವನ್ನು ಪೂರ್ತಿ ಬಿಟ್ಟಿರ್ತಕ್ಕಂಥವರಿಗೆ ಈ ವಜ್ರಕಂಟಕ ಅಂತ ಒಂದು ನರಕಕ್ಕೆ ಹಾಕ್ತಾರೆ. ಈ ನರಕದಲ್ಲಿಯೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಮುಳ್ಳಿನ ನೆಲೆಗಳಿವೆ. ದರ ಎಳಿತಿರ್ತಾರೆ. ಧರ್ಮ ಬಿಟ್ಟಿಯಲ್ಲ, ಸ್ವಧರ್ಮೇನ ಧನಂ ಶ್ರೇಯ, ಮರೆತು ಬಿಟ್ಟು ನೀನು
ಸ್ವಧರ್ಮವನ್ನು ಮರೆತಿದ್ದೆ, ಅದಕ್ಕೋಸ್ಕರ ಈ ಶಿಕ್ಷೆಯನ್ನು ಅನುಭವಿಸು ಅಂತೇಳಿ ಆ ಕಾಲಕ್ಕೆ ಇವನಿಗೆ ಆ ರೀತಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ಇದರ ನಂತರ ಬರತಕ್ಕಂಥದ್ದು 20ನೇ ನರಕ ವೈತರಣಿ ಅಂತ ತಿಳ್ಕೊಂಡಂತೇಳಿ. ಯಾವ ವ್ಯಕ್ತಿ ಧರ್ಮವನ್ನು ಬಿಡ್ತಾನೆ, ಧರ್ಮ ಸೇತುವೆಯನ್ನು ಮುರಿತಾನೆ, ತಾನು ಧರ್ಮ ಮಾಡೋದಿಲ್ಲ, ಧರ್ಮ ಮಾಡಿದೆ ಯಾಕೆ ಮಾಡ್ತೀಯ ಬಿಟ್ಬಿಡು, ಏನು ಮಾಡ್ಲಿಕ್ಕತ್ತೀಯೋ, ಇಲ್ಲ 33 ಅನ್ರಸ ದಾನ ಕೊಡಬೇಕಂತೆ ಅಧಿಕ ಮಾಸದಲ್ಲಿ. ಯಾವ ಕಟ್ಪಡ್ಲಿಕ್ಕೆ ಹೇಳ ನಿನಗೆ, ಯಾಕೆ ಕಟ್ಬಿಡ್ತಿ, 33 ಉತ್ತತ್ತಿ ಕೊಟ್ಬಿಡು ಸಾಕು, 33 ಕೊಡು ಅಂತ ಹೇಳಲ್ಲ, 33 ಶೇಂಗಾ ಕೊಡು ಸಾಕು, ಒಟ್ಟು 33 ಕೊಡು ಅಂತ ಹೇಳ್ಯಾರ. ಈ ರೀತಿಯಾಗಿ ಧರ್ಮ ಮಾಡ್ತಕ್ಕಂಥವ್ರಿಗೂ ಯಾರು ಬಿಡಿಸ್ತಾರೆ, ತಾವು ಧರ್ಮ ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡು ಅಂತೇಳಿ ನಾನು ಮಾಡಿದ್ದೆ ಧರ್ಮ, ಇದೇ ಧರ್ಮದ ರೀ, ಈಗಿನ ಕಾಲಕ್ಕೆ ಎಲ್ಲ ಆಗ್ತದೆ, ಇನ್ನೊಂದು ಹೇಳುವಂಗೆ ಹೇಳ್ತಿರ್ತಾರೆ, ನಾವೆಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಈ ರೀತಿಯಾಗಿ ವ್ಯವಹಾರ ಮಾಡ್ತಕ್ಕಂಥ ಜನ ಅಂತೇನಿದ್ದಾರೆ ಅಂಥವರನ್ನು ಈ ವೈತರಣಿ ನದಿಯಲ್ಲಿ ಒಯ್ದು ಹಾಕಿಬಿಡ್ತಾರೆ. ರಕ್ತ, ಮಲ, ಮೂತ್ರ, ಕೀವು, ಏನೇನು ಹೊಲಸು ಜಗತ್ತಿನಲ್ಲಿದೆ ಎಲ್ಲ ಇರ್ತದೆ. ಅಂಥದ್ದೇ ದೊಡ್ಡ ನದಿ, ಅದರಲ್ಲಿ ಕ್ರೂರವಾಗಿರ್ತಕ್ಕಂಥ ಮೊಸಳೆಗಳು, ಏನು ಅನೇಕ ರೀತಿಯಾಗಿರ್ತಕ್ಕಂಥ ಜಲಚರ ಕ್ರೂರ ಪ್ರಾಣಿಗಳು ಒಯ್ದು ಹಾಕ್ತಾರೆ. ಒಯ್ದು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಯಾರು ದಾನ ಕೊಡ್ತಕ್ಕಂಥವ್ರಿಗೆ ದಾನ ಕೊಡಬೇಡ ಅಂತ ಹೇಳ್ತಾರಂಥವರು, ದಾನ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು, ಗೋದಾನವನ್ನು ಕೊಡದೇ ಇರತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಈ ವೈತರಣಿ ಇದರಲ್ಲಿ ಬೀಳ್ತಾರೆ. ಆ ಕಾಲಕ್ಕೆ ಇವನು ಹೇಳ್ತಾನೆ, ನನ್ನನ್ನು ಆ ದಂಡೆಗೆ ಕರೆದುಕೊಂಡೋಗಿ ಬೇಗ ನಿಂತುಕೊಂಡು ಅಂತೇಳಿ. ಅಲ್ಲಿ ನಾವಿಕರು ಇರ್ತಾರೆ, ನಾವಿಕರಿಗೆ ಕೇಳ್ಕೊಳ್ತಾರೆ, ಬಂದು ನಮಗೆ ಎತ್ತಿ ಮೇಲೆ ದೋಣಿಲಿಟ್ಟು ಆ ದಂಡೆಗೆ ಕರ್ಕೊಂಡು ಹೋಗ್ರಿ. ಅವ್ರು ಹೇಳ್ತಾರೆ, ದೋಣಿಗೆ ಹಣ ಬೇಕಾಗ್ತದೆ ಬಾಡಿಗೆ. ಎಷ್ಟು? ನಾನು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಬಂದಿದ್ದೇನೆ, ತಿಜೋರಿಯಲ್ಲಿ 10 ಲಕ್ಷ ಇಟ್ಟಿದ್ದೇನೆ, ಮತ್ತು ಬ್ಯಾಂಕ್ನವ್ರು ಗೊತ್ತಾಗಬಾರ್ದು ಅಂತಕೊಂಡು ಅಂತೇಳಿ ಹಾಸಿಗೆ ಕೆಳಗೆ ರೊಕ್ಕ ಇಟ್ಟೀನಿ. ಅವ್ರು ಹೇಳ್ತಾರೆ, ಆ ಕರೆನ್ಸಿಯಲ್ಲಿ ನಡೆಯೋದಿಲ್ಲ, ದಾನ ಕೊಟ್ಟ ಪುಣ್ಯ ಅಂತನೋ ಕರೆನ್ಸಿ ನಿನ್ನ ಹತ್ರ ಇದೆಯಾ? ಇದ್ದರೆ ಹೇಳು, ಅದರಿಂದ ನಿನ್ನ ನೌಕೆಯಲ್ಲಿ ಪಾರು ಮಾಡ್ತೇವೆ. ಕೊನೆಗೆ ಅಲ್ಲಿ ಅನೇಕ ದುಃಖ ಅನುಭವಿಸಿದ ನಂತರ ಯಮನ ದೂತರು ಏನು ಮಾಡ್ತಾರೆ ಅಂತಂದರೆ, ಇಷ್ಟು ರೌಂಡ್ ಚೆಂಡು, ಅದಕ್ಕೆ ಕಬ್ಬಿಣದ ಮುಳ್ಳುಗಳಿರ್ತದೆ, ಚೂಪಾದ ಮುಳ್ಳು, ಹೇಳ್ತಾರೆ ಹಿಡಿ, ಬಾಯಾಗ ಹಾಕೋ, ಬಾಯಿಂದ ಹಿಡಿಬೇಕು, ಜೋರಾಗಿ ಹಿಡಿದ್ರೆ ರಕ್ತ ಬಳಬಳ ಸುರಿತದೆ, ಲೂಸಾಗಿ ಹಿಡಿದ್ರೆ ಕೆಳಗೆ ಬೀಳ್ತವೆ. ಅವರು ಅದಕ್ಕೊಂದು ಸರಪಳಿ ಕಟ್ಟಿದ್ದಾರೆ. ಆ ಯಮದೂತರು ಪಕ್ಷಿ ರೂಪದಿಂದ ಇದ್ದಾರೆ, ಅದನ್ನು ಹಿಡಿದುಕೊಂಡು ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಪ್ರಾಣ ಜೋರಾಗಿ ಮಾಡಿದರೆ ವೇದನೆ, ಬಿಟ್ಟರೆ ಮತ್ತೆ ಪುನಃ ಹೊಲಸಿನಲ್ಲಿ ಬೀಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸಬೇಕಾಗ್ತದೆ. ಪೂಯೋದ ಅಂತ ನರಕ ಇದೆ. ಯಾರು ಲಜ್ಜೆ ಬಿಟ್ಟು ತಮ್ಮ ಅಂಗಾಂಗಗಳನ್ನು ಪ್ರದರ್ಶನ ಮಾಡ್ತಾರೆ, ಪುರುಷರೇ ಇರಲಿ ಸ್ತ್ರೀಯರೇ ಇರಲಿ, ಇದರಲ್ಲ ಡಾನ್ಸರು, ಸಿನಿಮಾ, ಅದು ಇದು ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ತಮ್ಮ ಶರೀರದ ಅಂಗಾಂಗಗಳನ್ನು ತೋರಿಸುವುದೇ ಅವ್ರದ್ದೊಂದು ಕಲೆ ಅಂತ ತಿಳಿದುಕೊಂಡಿದ್ದಾರೆ. ಇಂಥವರಿಗೆ ಈ ನರಕದಲ್ಲಿ ಹಾಕ್ತಾರೆ. ಈ ನರಕದಲ್ಲಿ ಆಗಳ ವೈತರಣಿ ನದಿ ಅಂತ ಹೇಳಿದ್ನಲ್ಲ, ಅಂಥದ್ದೇ ಒಂದು ನದಿ ಅಲ್ಲಿ ಬರೆ ಹಾಕ್ತಾರೆ, ಇಲ್ಲಿ ಆ ಹೊಲಸನ್ನು ಕೂಡಿಸ್ತಾರೆ. ಮರ್ಯಾದೆ ಶರೀರ ಪರಮಾತ್ಮ ಕೊಟ್ಟದ್ದು, ಚಳಿ ಮಳೆಯಿಂದ ಸಂರಕ್ಷಣೆ ಮಾಡಿಕೊಂಡು ಮರ್ಯಾದೆಯಿಂದ ಇರುವಂತ ಕೊಟ್ಟಿದ್ದ. ಮರ್ಯಾದೆ ಬಿಟ್ಟು ಸಿಕ್ಕಂತ ಬೇಟ ಹಾಕ್ಕೊಂಡು ನಿನ್ನ ಅವಯವಗಳನ್ನು ಜನರಿಗೆ ತೋರಿಸ್ತಾ ತಿರುಗ್ತಿಯಲ್ಲ, ಅನುಭವಿಸು ಅಂತ ತಿಳ್ಕೊಂಡು ಅಂತೇಳಿ ಆ ಪುಯೋದಾನ್ ನರಕಕ್ಕೆ ಹಾಕ್ತಾರೆ. ಇನ್ನು 22ನೇ ನರಕ ಪ್ರಾಣರೋಧ ಅಂತ ತಿಳ್ಕೊಂಡು ಅಂತೇಳಿ. ಕೆಲವರು ಬ್ರಾಹ್ಮಣರು ಏನು ಮಾಡ್ತಾರೆ, ಬಂದಾಕ್ಷಣಕ್ಕೆ ತೋರಿಸ್ತಾರೆ, ಜಾತಕ ತೋರಿಸ್ತಾರೆ. ನಿಮ್ಮ ಜಾತಕದಲ್ಲಿ ಭಾಳ ದೊಡ್ಡ ಕಂಟಕ ಇದೆ, ಏನು ಮಾಡಲಿಲ್ಲ ಅಂತಂದರೆ ಮುಂದಿನ ವರ್ಷ ಸತ್ತು ಹೋಗ್ತಾರೆ, ಭಾಳ ತ್ರಾಸದ, ನಿಮ್ಮ ಮಗ ಬೆಳಂಗೇ ಇಲ್ಲ, ಫೇಲ್ ಆಗ್ತಾನೆ, ಅದಕ್ಕೆ ಎಷ್ಟು ರೂಪಾಯಿ ಕೊಡ್ರಿ, ನಾನು ನಿಮ್ಮ ಹೆಸರಲ್ಲೇ ಮಾಡ್ತೀವಿ ಅಂತ ತಿಳ್ಕೊಂಡು ಅಂತೇಳಿ ಮೋಸ ಮಾಡ್ತಾರೆ. ಹೇಳಬೇಕು, ಅನಾನುಕೂಲಿತ ನಕ್ಷತ್ರಗಳು ಜಾತಕದಲ್ಲಿ ದೋಷಗಳು ಇದ್ದರೆ ಹೇಳಬೇಕು, ಈ ದೋಷಕ್ಕೆ ಇಂಥ ಹೋಮ ಹವನ ಅಥವಾ ಇಂಥ ಜಪ ಮಾಡಿ
ಅಂತನ್ನೋದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು. ಅದನ್ನು ಬಿಟ್ಟು ಹೆಂಗೆ ಗಿರಾಕಿ ಬಂದದಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಆಯಿತು, ಹೀಗೆ ಲೂಟಿ ಮಾಡಿದ್ರೆ ಆಯಿತು ಅಂತಕ್ಕಂಥ ರೀತಿಯಿಂದ ಇರ್ತಕ್ಕಂಥ ಬ್ರಾಹ್ಮಣರಾಗಲಿ ಅಥವಾ ಉಳಿದ ವರ್ಣದವರಾಗಲಿ ಅಥವಾ ತೀರ್ಥಕ್ಷೇತ್ರದಲ್ಲಿ ಏನೇನೂ ಹೇಳಿ ಹಣ ಎಳಿತಾರೆ, ಕೆಲವು ಕಡೆ ಹೊಡೆದು ಬಡಿದು ಹಣ ವಸೂಲು ಮಾಡ್ತಾರೆ. ಅಂಥ ರೀತಿಯಾಗಿರ್ತಕ್ಕಂಥವರು ಇಂಥವರೆಲ್ಲರೂ ಬ್ರಾಹ್ಮಣನಾಗಿರ್ತಕ್ಕಂಥ ಪ್ರಾಮಾಣಿಕನಾಗಿರಬೇಕು. ಈಗ ಕೆಲವು ಬ್ರಾಹ್ಮಣರು ಇಷ್ಟು ಕಮರ್ಷಿಯಲ್ ಆಗಿದ್ದಾರೆ ಅಂತ ತಿಳ್ಕೊಂಡಂತಂದರೆ, ಇಲ್ಲೇ ನಮ್ಮ ಅತಿ ಆತ್ಮೀಯರಾಗಿರ್ತಕ್ಕಂಥ ಒಬ್ಬರು ಇಲ್ಲೇ ವಿರಾರದಲ್ಲಿ ಇದ್ದರು. ಪಾಪ ಮೊನ್ನೆ ಕೊರೋನಾದಲ್ಲಿ ಹೋದರು. ಅವರಿಗೆ ನಾನು ಒಬ್ಬ ಪುರೋಹಿತನ ವ್ಯವಸ್ಥೆ ಮಾಡಿ ಕೊಟ್ಟೆ. 4 ದಿವಸ ಮಾಡಬೇಕು, ಯಾಕೆ ನಮ್ಮ ವಿದ್ಯಾರ್ಥಿಗಳು ಬ್ಯುಸಿ ಇದ್ದರು ಅಂತೇಳಿ. 9, 10, 11, 12 ಅದಕ್ಕೆ ಅವ್ರು ರೇಟ್ ಕೂಡ ಹೇಳಿದರು. ಆಯ್ತು, ಅಷ್ಟು ಕೊಡ್ತೇವೆ. ಆನಂತರ 8ನೇ ದಿವಸ ರಾತ್ರಿ 10:30 ಇಲ್ಲ, ನನಗೆ 4 ದಿವಸ ಬರಲಿಕ್ಕೆ ಆಗಂಗಿಲ್ಲ, ನಾನು ಇವತ್ತೆಲ್ಲ 9ನೇ ದಿವಸ 10ನೇ ದಿವಸ 9:32 ಮಾಡ್ತೇನೆ, ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಸಂಕಟದಲ್ಲಿ ಯಜಮಾನರಿಗೆ ದೋಷ ಇಲ್ಲ, ಮಾಡಿಸಿದವಕನೇ ದೋಷ, ಅದನ್ನು ಮಾಡಿಸ್ತೇನೆ. ಮತ್ತು 10ನೇ ದಿವಸ ರಾತ್ರಿ ನಾಳೆಯಿಂದ ನಂಗೆ ಬರಲಿಕ್ಕೆ ಆಗಂಗಿಲ್ಲ, ಯಾರು ಬೇಕಾದರೂ ನೋಡ್ಕೋರಿ, ಅಡ್ವಾನ್ಸ್ ತೊಗೊಂಡೋಗಿ ಹಣೆಬಾರ, ಇವರು ಬ್ರಾಹ್ಮಣರನ್ನು ತಂದಬೇಕೆ. ನಾನು ಪಾಪ ಅವರಿಗೆ ಬೇರೆ ನನ್ನ ಇನ್ನೊಬ್ಬ ಮಿತ್ರರಿಗೆ ರಾತ್ರಿ 12-1 ಗಂಟೆ ತನಕ ಫೋನ್ ಮಾಡಿ ಅವರಿಗೆ ರಾತ್ರಿ ಹೇಗೋ ಒಪ್ಪಿಸಿ ಅವರ ಕೆಲಸಕ್ಕೆ ಇನ್ನೊಬ್ಬರನ್ನು ವ್ಯವಸ್ಥೆ ಮಾಡಿ ಅವರು ಯೋಗ್ಯ ರೀತಿಯಿಂದ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಯ್ತು. ಇಷ್ಟು ಕಮರ್ಷಿಯಲ್ ಮೋಸ ಮಾಡೋದು ಯಜಮಾನರನ್ನು. ಇಂಥ ವ್ಯಕ್ತಿಗಳು ಅಂತೇನಿದ್ದಾರೆ ದೇವರನ್ನು ಬಿಡೋದಿಲ್ಲ. ಇಲ್ಲಿ ಪ್ರಾಣರೋಧ ಅಂತ ಒಂದು ನರಕದಲ್ಲಿ ಹಾಕ್ತಾನೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಗಿಡಕ್ಕೆ ಉಲ್ಟಾ ಕಟ್ತಾರೆ. ಉಲ್ಟಾ ಕಟ್ಟಿ ಅಲ್ಲಿ ಯಮದೂತರ ಮಕ್ಕಳಿದ್ದಾರಲ್ಲ ಅವರು ಬಾಣ ಹೊಡೆಯೋದು, ಇತ್ಯಾದಿ ಹೊಡೆಯೋದು ನಡೀತದೆ, ಚಾಕು ಹೊಡೆಯೋದು, ಆಯುಧಗಳನ್ನು ಎಸೆಯೋದು ಕಲಿತಿರ್ತಾರೆ. ಇವರನ್ನು ತೂಕ ಹಾಕಿರ್ತಾರೆ. ಅವ್ನು ಕಣ್ಣಿಗೆ ಹೊಡೆಯೋ, ಬರೋಬ್ಬರ ಮೂಗಿನಾಗ ಹೋಗಿ ಬಾಣ ಸಿಗ್ಬೇಕು ನೋಡು ಅಂತೇಳಿ. ಅಂದರೆ ಯಾವ ಇದನ್ನು ಬಾಣ ಗುರಿ ಇಡ್ಲಿಕ್ಕೆ ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನು ಮಾಡಿ ಬಾಣಗಳನ್ನು ಚಾಕುಗಳನ್ನು ಮತ್ತೇನೇನು ಎಸೆಯುತ್ತಾ ಇರ್ತಾರೆ. ದೇಹ ಸಾಯೋದಿಲ್ಲ, ದುಃಖ ಅನುಭವಿಸಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಿದ ವ್ಯಕ್ತಿಗಳು ಈ ದುಃಖ ಅನುಭವಿಸಬೇಕಾಗ್ತದೆ. ವೈಶಸ ಅಂತ ತಿಳ್ಕೊಂಡಂತೆ ನರಕ. ಯಾವ ವ್ಯಕ್ತಿ ಡಂಬಾಚಾರದಿಂದ ನಾನು ಬಹಳ ಭಕ್ತ, ಭಾಳ ಪೂಜಕ, ಮಂದಿ ಬಂದಾಗ ಏನು ಭಕ್ತಿಯಿಂದ ಪೂಜೆ ಮಾಡಿದಂಥ ನಾಟಕ ಮಾಡೋದು, ಒಳಗೇನಿರಂಗಿಲ್ಲ ಅವ್ರು ತೋರಿಸ್ಲಿಕ್ಕೆ. ಈ ರೀತಿಯಾಗಿ ಮಂದಿಗೆ ಮೋಸ ಮಾಡಿ ಡಂಬಾಚಾರವನ್ನು ಯಾವ ವ್ಯಕ್ತಿ ತೋರಿಸ್ತಾರಲ್ಲ ಆ ಡಂಬಾಚಾರಿಗಳಿಗೋಸ್ಕರ ಇರ್ತಕ್ಕಂಥ ನರಕ ಇದು. ಇಲ್ಲಿ ಅನೇಕ ಪ್ರಾಣಿಗಳು ಇವನ ರಕ್ತವನ್ನು ಪಾನ ಮಾಡ್ತವೆ. 24ನೇ ನರಕ ಸಾರಮಯೋಧನ ಅಂತ ತಿಳ್ಕೊಂಡಂತೇಳಿ. ಯಾರು ಇನ್ನೊಬ್ಬರ ಗಂಡ ಹೆಂಡತಿಯನ್ನು ಬೇರೆ ಮಾಡ್ತಾನೆ, ಬಂಧುಗಳಿಗೆ ಜಗಳ ಹಚ್ತಾನೆ, ವಿಷ ಹಾಕಿ ಕೊಲ್ತಾನೆ, ಆನಂತರ ಹೊಡೆದು ಬಡೆದು ಅವನ ಕಡೆಯಿಂದ ಕಸ್ಕೊಳ್ತಾನೆ, ಇಂಥ ಪಾಪ ಮಾಡಿದ ವ್ಯಕ್ತಿಗೆ ಸಾರಮಯೋಧನ ಅಂತ ಒಂದು ನರಕಕ್ಕೆ ಹಾಕ್ತಾರೆ. ಇಲ್ಲಿ ಕ್ರೂರವಾದ ನಾಯಿಗಳು ಅವನನ್ನು ಪೀಡಿಸ್ತಿರ್ತಾರೆ. ಆವಿಚ ಅಂತ ನರಕ. ಯಾವನು ಸುಳ್ಳು ಸಾಕ್ಷಿಯನ್ನು ಹೇಳ್ತಾನೆ, ಯಾವನು ವ್ಯವಹಾರದಲ್ಲಿ ಸುಳ್ಳು ಹೇಳಿ ಗಿರಾಕಿಗಳಿಗೆ ಮೋಸ ಮಾಡ್ತಾನೆ, ಬಂಧುಗಳಿಗೆ ಮೋಸ ಮಾಡ್ತಾನೆ, ಶಿಷ್ಯರಿಗೆ ಮೋಸ ಮಾಡ್ತಾನೆ, ಗುರುಗಳಿಗೆ ಮೋಸ ಮಾಡ್ತಾನೆ, ಅಂಥ ವ್ಯಕ್ತಿಯಲ್ಲಿ ಆವಿಚ ಅಂತ ನರಕ. ಇದಕ್ಕೆ ಗಿರಿಪಾತ ನರಕ ಅಂತೂ ಕರೀತಾರೆ. ದೊಡ್ಡ ಪರ್ವತ ಮೇಲಿಂದ ಕೆಳಗೆ ಎಸೆತಾರೆ, ಕೆಳಗೆ ಕಲ್ಲು ಮೈಯೆಲ್ಲ ಪುಡಿ ಪುಡಿ ಆಗ್ತದೆ, ಮತ್ತು ಹೊಸ ಶರೀರ ಈ ರೀತಿಯಾಗಿ ಮಾಡ್ತಾರೆ. 26ನೇ ನರಕ ಅಯ್ಯಪ್ಪನ ಅಂತ ತಿಳ್ಕೊಂಡಂತೇಳಿ. ಅಯ್ಯಪ್ಪನ ಅಂತ ಒಂದು ನರಕದೊಳಗೆ ಏನು ಅಂತ ತಿಳ್ಕೊಂಡಂತಂದರೆ, ಬ್ರಾಹ್ಮಣನಾಗಿ ಅವನು ಹೆಂಡ ಕುಡಿತಾನೆ, ಬ್ರಾಹ್ಮಣನಾಗಿ ಅವನು ತಂಬಾಕು ತಿಂತಾನೆ, ಬ್ರಾಹ್ಮಣನಾಗಿ ಅವನು ಸಿಗರೇಟ್ ಸೇರ್ತಾನೆ, ಬ್ರಾಹ್ಮಣನಾಗಿ ಈ ವ್ಯಸನಕ್ಕೆ ಅವನು ಒಳಗಾಗಿರ್ತಾನಲ್ಲ ಆ ವ್ಯಕ್ತಿಗೆ ಈ ಅಯ್ಯಪ್ಪನ ಅಂತ ನರಕಕ್ಕೆ ಹಾಕ್ತಾರೆ. ಯಾಕೆ ಯಾವ ಚಟಗಳು ಬ್ರಾಹ್ಮಣನಿಗೆ ಹೇಳುತ್ತೆ, ಯಾರಿಗೂ ಅಲ್ಲ, ಅದು ಬ್ರಾಹ್ಮಣನಿಗಂತ ಸರ್ವತಾ ನಿಷಿದ್ಧವಾಗಿರ್ತಕ್ಕಂಥವುಗಳು. ಬಾಯಾರಿಕೆಯಿಂದ ಕ್ಷಣಕ್ಕೆ ಕಬ್ಬಿಣ ಕಾಯಿಸಿ ತಯಾರಿಟ್ಟಿದ್ದಾರೆ, ಕಬ್ಬಿಣದ
ಬಿಸಿ 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 ಕಬ್ಬಿಣದ ರಸ ಅವನ ಬಾಯೊಳಗೆ ಹಾಕ್ತಾರೆ. ಒಟ್ಟು ಬ್ರಾಹ್ಮಣನಾಗಿ ಅಭಕ್ಷ್ಯ ಭಕ್ಷಣ ಅಪೇಯಪಾನ ಮಾಡಿದರೆ ಇವತ್ತಿನ ದಿವಸ ಹೋಟೆಲು ಪೀಟೇಲು ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥವರು ಅಂತ ತಿಳ್ಕೊಂಡಿದ್ದಾರೆ. ಕಾಕಕರ್ದಮ ಅಂತ ಒಂದು ನರಕ. ತಂದೆ ತಾಯಿಗಳನ್ನು ಬೈಯುವರು, ತಂದೆ ತಾಯಿ ಅಣ್ಣ ಅತ್ತಿಗೆ, ಆನಂತರ ಹೆಣ್ಣು ಕೊಟ್ಟ ಮಾವ, ಆನಂತರ ತನ್ನ ಅತ್ತೆ ಮಾವಂದಿರು, ಇಂಥವರಿಗೆ ಯಾರು ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಯನ್ನು ಕೊಡ್ತಾರೆ. ಆನಂತರ ವೃದ್ಧರನ್ನು ಯಾರು ದ್ವೇಷ ಮಾಡ್ತಾರೆ. ಮನೆಯಲ್ಲಿ ಮುದುಕ ಯಾವಾಗ ಸಾಯೋತಿ ಮುದುಕಿ 2 ದಿವಸ ಸೇವೆ ಮಾಡೋದು ಅಂಥೇಳಿ ಈ ರೀತಿಯಾಗಿ ಅಂತಾರೆ. ಮತ್ತು ತಮ್ಮ ವರ್ಣಾಶ್ರಮ ಧರ್ಮವನ್ನು ಸಂಪೂರ್ಣವಾದ ರೀತಿಯಲ್ಲಿ ಬಿಟ್ಟುಬಿಡ್ತಾರೆ. ಭೋಗ ಸಂಸ್ಕೃತಿಯನ್ನೇ ಸರಿ ಅಂತ ತಿಳ್ಕೊಂಡು ಅಂತೇಳಿ ಹೊರಡುತ್ತಾರೆ. ಇಂಥ ವ್ಯಕ್ತಿಗಳಿಗೆ ಈ ಕಾಕಕರ್ದಮ ಅಂತ ತಿಳ್ಕೊಂಡು ಅಂತೇಳಿ ಇಲ್ಲೇನಿದೆ, ಕಥ 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 ಕೆಸರು ಕುದೀತಾ ಇದೆ, ಕೆಸರು ಹಾಕಿಬಿಡ್ತಾರೆ. ಮೈಯೆಲ್ಲ ಸುಡ್ತಿರ್ತದೆ. ಹೊರಗೆ ಹೋಗಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಒಳಗೆ ಹೋಗ್ತಾರೆ. ಕೆಸರಿನಿಂದ ಮೇಲೆ ಇನ್ನೊಬ್ಬನ ಎತ್ತಿ ತೆಗಿಬೇಕು ಹೊರತು ಕೆಸರಿನಿಂದ ಮೇಲೆ ನಾನು ಕಾಲು ಮೆಟ್ಟಿ ಮೇಲೆ ಬರ್ತೇನೆ ಅಂತ ಸಾಧ್ಯವಿಲ್ಲ. ಈ ರೀತಿಯಾಗಿರ್ತಕ್ಕಂಥ ನರಕವನ್ನು ಅನುಭವಿಸಬೇಕಾಗ್ತದೆ ಅಂತ ತಿಳ್ಕೊಂಡಂತ. 28ನೇ ನರಕ. ಪರೀಕ್ಷಿತ ರಾಜರಾದ ಶುಕಾಚಾರ್ಯ ಸಾಕು, ಇನ್ನು ಮುಂದೆ ನನಗೆ ಕೇಳಲಿಕ್ಕೆ ಆಗಂಗಿಲ್ಲ. ಈಗಲೇ ನನಗೆ ನಡುಗು ಬರ್ತಾ ಇದೆ. ಈ ಎಲ್ಲ ಲೀಸ್ಟ್ ನೋಡಿದರೆ ಒಂದಿಲ್ಲ ಎರಡಿಲ್ಲ, ಒಂದು ಕೆಲವು ಲೀಸ್ಟ್ನೆಲ್ಲ ನಮ್ಮ ಹೆಸರು ಇದೆ ಅಂತ ಅನ್ನಿಸ್ತದೆ. ಅನೇಕ ಇಂಥ ತಪ್ಪುಗಳನ್ನು ನಾವು ಮಾಡಿರಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ನಾವೆಲ್ಲರೂ ನರಕಕ್ಕೆ ಹೋಗುವವರೆ. ಹೋಗಲಿ, ನಾವು ನನ್ನ ರೂಮಿನಲ್ಲಿ ಬಾಗಿಲು ಹಾಕ್ಕೊಂಡು ಏರ್ ಕಂಡೀಷನ್ ನೋಡೋದ್ರಿಂದ ಫುಲ್ ಗ್ಲಾಸ್ ಅಲ್ಲಿ ಪಾಪ ಮಾಡಿದರೆ ಅಲ್ಲಿ ಏಕಾದಶಿ ಅವಲಕ್ಕಿ ತಿಂದರೆ ಯಮಧರ್ಮರಾಜನಿಗೆ ಹೇಗೆ ಗೊತ್ತಾಗ್ತದೆ? ಅದಕ್ಕೋಸ್ಕರ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ನೋಡಪ್ಪ, ಶ್ರವಣಿ ಅಂತ ತಿಳ್ಕೊಂಡು ಅಂತೇಳಿ ಅವನ ಹತ್ರ ಅನೇಕ ದೂತರಿದ್ದಾರೆ. ಅವರ ಕಿವಿ ಇಷ್ಟು ಚುರುಕಿವೆಯಲ್ಲ, ಅವ್ರ ಕಣ್ಣು ಇಷ್ಟು ಚುರುಕವಲ್ಲ, ನೀವು ಮನಸ್ಸಿನಲ್ಲಿ ವಿಚಾರ ಮಾಡಿದ್ದು ಅವ್ರು ಕೇಳಿಸ್ತದೆ. ಇನ್ನು ಉಳಿದಂತೂ ಮಾತನಾಡಿದಂತ ಕೇಳಿಸ್ತದೆ. ನೀವು ಎಲ್ಲೇ ಪಾತಾಳಕ್ಕೆ ಹೋದರೂ ಅವ್ರ ಕಣ್ಣಿಗೆ ಕಾಣ್ತಾ ಇರ್ತಾರೆ. ನೀನು ಇವತ್ತಿನ ದಿವಸ ಬೆಡ್ರೂಮ್ನೊಳಗೆ ಆ ಬಾಜು ಕಪಾಟ್ ಹಿಂದೆ ಹೋಗಿ ಅವಲಕ್ಕಿ ತಿಂದು ನೋಡ್ಯಾರ ಅವರು. ಏಕಾದಶಿ ನಿನ್ನ ಹೆಸರು ಬರೆದಾರೆ, ಏಕಾದಶಿ ಯಾರು ಮುಚ್ಚಿ ಇವನು ಅವಲಕ್ಕಿ ತಿಂದ ಅಂತ ತಿಳ್ಕೊಂಡು ಬರೆದಿಡ್ತಾರೆ. ಆನಂತರ ಚಿತ್ರಗುಪ್ತರು ಇದೆಲ್ಲ ಲೆಕ್ಕ ಇಡ್ತಕ್ಕಂಥವ್ರು. ಇನ್ನು ಜಗತ್ತಿನಲ್ಲಿ ಹಗಲು ರಾತ್ರಿ, ಸೂರ್ಯ ಚಂದ್ರ, ಸಂಧಿಕಾಲಗಳು, ನಕ್ಷತ್ರಗಳು, ಗಾಳಿ, ಭೂಮಿ, ಅಗ್ನಿ, ಆಕಾಶ ಇವೆಲ್ಲವೂ ಯಮಧರ್ಮರಾಜನ ಗುಪ್ತಚರರು. ಇವರನ್ನು ಬಿಟ್ಟು ಯಾವುದಾದ್ರೂ ಸ್ಥಳ ಇದೆಯಾ? ಇಲ್ಲ. ಆದ್ದರಿಂದ ಎಲ್ಲವೂ ಯಮಧರ್ಮರಾಜನಿಗೆ ಗೊತ್ತಾಗ್ತದೆ. ಆದ್ದರಿಂದ ಪಾಪ ಮಾಡಬೇಡಿ, ಆನಂತರ ದುಃಖ ಪಡಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಪರೀಕ್ಷಿತ ರಾಜ ಅಂತಾನೆ, ಹಾಗಾದರೆ ಪಾಪ ತಿಳಿಯೋದು ನಡೆದು ಹೋಗಿದೆ, ಯಾವುದೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಗಿ ಹೋಗಿದೆ, ಮನೋವಿಕೃತಿಯ ಸಂದರ್ಭದಲ್ಲಿ ಆಗಿ ಹೋಗಿದೆ, ನರಕಕ್ಕೆ ಹೋಗಲೇಬೇಕೆ? ನರಕಕ್ಕೆ ಹೋಗಲಾರದಂಥ ಏನಾದರೂ ಉಪಾಯ ಇದೆ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂಥೇಳಿ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಅದು ಏನಿರಬಹುದು ನೀವು ಸ್ವಲ್ಪ ವಿಚಾರ ಮಾಡಿ, ನಾನು ಸ್ವಲ್ಪ ವಿಚಾರ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾಳಿನ ದಿವಸ ಆ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.